ಇದುವರೆಗೆ ತಮ್ಮ ಮಾಡ್ಕೊಂಡಂಥ ಇಂಗ್ಲೀಷ್ ಕೇಂದ್ರಗಳಿಗೆ ಸಂಬಂಧಿಸಿದವರಿಗೂ ಹಾಗೂ ಇಲ್ಲಿ ಬಂದು ಸೇರಿದಂಥ ಎಲ್ಲ ಆತ್ಮಬಂಧುಗಳಲ್ಲಿಯೂ ನನ್ನ ಅಂತರ್ನಾಮಗಳು ಪುಣ್ಯಾತ್ಮರೇ, ಸಚ್ಚಿಂತನ ಶ್ರವಣ ಲೋಕೋತ್ತರ ಸಾಧನ ಅಂತ ವಿಷಯ ಮದ್ದಾಗನ ಹೇಳ್ತಿದ್ರು. ಕೇಳಿ ತಿರದೆ ಹೇಳಿ ಸತ್ಸಂಗಗಳಿಗೆ ಉಳಿರಿ, ಸಚ್ಚಿಂತನೆಯನ್ನು ಮಾಡಿರಿ. ಇದು ಸಚ್ಚಿಂತನೆಯಿಂದ ಅಂತರಂಗದಲ್ಲಿ ದೋಷಗಳು ಹೋಗಿ ಮನುಷ್ಯ ದುಃಖದಿಂದ ನಿವೃತ್ತಿ ಆಗ್ತದೆ. ದುಃಖದಿಂದ ನಿವೃತ್ತಿ ಆಗಬೇಕಂದ್ರೆ ಸತತ ಚಿಂತನೆ ಬೇಕು. ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ಅನೇಕ ಬಗೆಯಾಗಿ ದುಃಖ ಬಂದಿರುತ್ತದೆ. ಸಂಸ್ಕಾರ ಬಲದಿಂದ ಎಲ್ಲ ಹಿಡ್ಕೊಂಡ್ಬಿಟ್ಟೈತಿ. ಏನ್ ಹಿಡ್ಕೊಂಡತ್ತಲ್ಲ ಅದರೊಳಗೆ ದೋಷಗಳಾದ್ಮೇಲೆ ದುಃಖ ಆಗತ್ತೆ. ನಿನಗೆ ಗೊತ್ತಾಗಿರೋದಿಲ್ಲ, ಹಂಗ ಬಂದು ಸೇರ್ಕೊಂಡಿರೋದು ಮಾಯ. ವಿಷಯಾದಿಗಳ ಮೇಲಿನ ಮೋಹ ಯಾವಾಗ ಯಾಕೆ ಕ್ಷಣದೊಳಗೆ ಹೆಂಗ ವಾಪಸ್ ಬಂತಿ ಅಂತ ಗೊತ್ತಾಗುವಲ್ಲ. ಗೊತ್ತಾಗದಂಗ ಮಮಕಾರ ಬೆಳ್ತೈತಿ, ಗೊತ್ತಾಗದಂಗ ಅಹಂಕಾರ ಬರ್ತೈತಿ, ಗೊತ್ತಾಗದಂಗ ಮತ್ಸರಾದಿಗಳು ಗೊತ್ತಾಗುದಿಲ್ಲ. ಜನ್ಮ ಜನ್ಮಾಂತರ ಸಂಸ್ಕಾರ ಬಲ ಏನಿರ್ತದ ಅದು ಆ ರೀತಿ ರೂಪಿಸಿಕೊಂಡು ಬರ್ತದೆ. ಅದಕ್ಕೆ ಮನುಷ್ಯನಿಗೆ ಈ ದೋಷಗಳಿಂದ ದುಃಖ ಆಗ್ತದೆ. ಯಾಕೆ ಈ ದೋಷಗಳು ಬಂದು ನನ್ನೊಳಗ ಅಂದ್ರೆ ಜನ್ಮ ಜನ್ಮಾಂತರ ಸಂಸ್ಕಾರ ಕಾರಣ. ಈಗ ಹಿಂದೆ ಮಾಡಿದ ಅಲ್ಲೇದು, ಹಿಂದೆ ಮಾಡಿದ ಈಗ ಉಣ್ಣಾಕತ್ತಿ, ಈಗ ಮಾಡಿದ ಮುಂದೆ ಉಂಟಿ. ಅದಕ್ಕೆ ಇದರೊಳಗೆ ಸಂಸಾರದೊಳಗೆ ಏನು ಬರ್ತಾವ ತೊಂದರೆಗಳು, ತಾಪತ್ರಯಗಳು, ಧೈರ್ಯ ತಾಳ. ಧೈರ್ಯ ತಾಳಿ ಎಚ್ಚರಗೊಂಡು ಇದಕ್ಕೆ ಅಂಜಬೇಡ, ಇದಕ್ಕೆ ಹೆದರಬೇಡ. ಇದು ವಿಷಮ ಐತೆ ಅಂತ ತಿಳಿದು ಇದ್ರ ಮೇಲೆ ಉದಾಸೀನ ಭಾವ ತಾಳು ಮಾಡ್ತಕ್ಕೆ. ಇದರ ಮೇಲೆ ಮೋಹ ಹುಟ್ಟುತ್ತೆ ಅಂದ್ರೆ ಭಯ ಹುಟ್ಟುತ್ತೆ. ಇದರ ಮೇಲೆ ಮಮಕಾರ ಹುಟ್ಟುತ್ತೆ ಅಂದ್ರೆ ಭಯ ಹುಟ್ಟುತ್ತೆ. ಎಲ್ಲಿ ಮಮಕಾರ ಮೋಹ ಹುಟ್ಟುತ್ತೆ ಭಯ ಬಂದ ಬರ್ತದೆ. ಯಾಕಂದ್ರೆ ನಾವು ಮೋಹ ಮಮಕಾರ ಎದಕ್ಕೊಳಗಾಗಿವು, ಎದರಿಂದ ಒಳಗಾಗಿವು, ಈ ಕೆಡು ಜಗತ್ತಿನೊಳಗೆ ವಿಷಯಾದಿಗಳೊಳಗೆ ಒಳಗಾಗಿವು. ಕೆಟ್ಟು ಹೋಗುವಂತ ವಸ್ತುಗಳ ಮೇಲೆ ಮೋಹ ಹುಟ್ಟೈತಿ. ಅವು ಕೆಟ್ಟಾಗ ದುಃಖ ಆಗ್ತೈತಿ, ಅವು ತದ್ವಿರುದ್ಧಾದಾಗ ಭಯ ಹುಟ್ಟುತ್ತೈತಿ. ಅದಕ್ಕೆ ಈ ಮಮಕಾರ ಮೋಹ ಅಂತಃಕರಣದಲ್ಲಿದ್ದಂಥ ಮದ ಮತ್ಸರಾದಿಗಳನ್ನು ಕಳ್ಕೊಂಡು ಸತತ ಚಿಂತನೆಯಿಂದ ಮಾತ್ರ ಸಾಧ್ಯ. ಎಷ್ಟು ಚಿಂತನೆ ಮಾಡಿದ್ರು ಕಡಿಮೆನ. ಯಾವ ರೂಪದಿಂದ ಮಾಯದಿಂದ ಬಂದು ಮತ್ತೆ ಅವಗುಣಗಳು ಬಂದು ಸೇರ್ಕೊಂಡೇ ಬಿಟ್ಟಿರ್ತಾವ. ಆ ಅವಗುಣಗಳನ್ನ ಕಳ್ಕೊಳಕ ಸತತ ಪ್ರಯತ್ನ. ಯಾವಾಗ ಸಾಧ್ಯ ಐತಿ ಅದು ಅವಗುಣಗಳು ಬರಲಾರ್ದಂಗ ಸದಾ ಜಾಗೃತ ನಾವು ಮರುವಾಗತ್ತಿ. ಈ ಮಾಯೆ ಬಳಿ ಬಿದ್ದ ಮರೆತು ಬಿಡ್ತೇವೆ, ಸತ್ಯವನ್ನು ಮರೆತೇವೆ. ಸತ್ಯವನ್ನು ಮರೆತು ಅಜ್ಞಾನವನ್ನು ಹತ್ತಿ ಮನುಷ್ಯ ದುಃಖ ಆಗ್ತಾನೆ. ಅದನ್ನ ದುಃಖ ಎದಕ್ಕಾಗೈತಿ? ಅಜ್ಞಾನದಿಂದ ಆಗೈತಿ. ಅದಕ್ಕೆ ಧೈರ್ಯವನ್ನು ತಾಳು, ಭಯ ಪಡಬೇಡ, ಹೆದರಬೇಡ. ಒಂದಕ್ಕೆ ಹೆದರಬೇಕು, ಒಂದಕ್ಕೆ ಹೆದರಬಾರದು. ಭಯ ಬೇಕು. ಎದಕ್ಕೆ ಭಯ ಬೇಕು? ನಮ್ಮಿಂದ ಯಾವುದಾದ್ರು ದುಷ್ಕೃತ್ಯಗಳಾಗಬಾರದು. ನಮ್ಮ ನಡತೆ ಪರಿಶುದ್ಧವಾಗಿರಬೇಕು. ನಾವು ಅಲ್ಲಿ ಅಂತಃಕರಣದೊಳಗೆ ಪರಿಶುದ್ಧವಾದಂಥ ಅಂತಃಕರಣದೊಳಗೆ ಪರಿಶುದ್ಧವಾದ ಧರ್ಮಗಳನ್ನ ಮಾಡಬೇಕು. ಒಳಗೊಂದು ಹೊರಗೊಂದು, ಮಾತಿನೊಳಗೊಂದು ಪ್ರತಿಯೊಳಗೊಂದು, ಮನಸ್ಸಿನೊಳಗೊಂದು ಆಗಿಬಿಟ್ಟಿದೆ ಅಂದ್ರೆ ಅಲ್ಲೇ ಕೆಟ್ಟ ಬಿಡ್ತದೆ. ಎಲ್ಲ
ಅದಕ್ಕೆ ಅಂಜಿಕೆ ಬೇಕು. ಎದಕ್ಕೆ ಅಂಜಿಕೆ ಬೇಕು? ಕರ್ಮ ಸಿದ್ಧಾಂತದ ಮೇಲೆ ನಂಬಿಕೆ ಬೇಕು. ನಾವು ಏನು ಮಾಡ್ತೇವಲ್ಲ ಅದನ್ನ ನಮಗೆ ಬಂದ ತೀರ್ತದೆ. ಅದಕ್ಕೆ ಮಾಡುವಂತ ಕರ್ಮಗಳು ಪರಿಶುದ್ಧವಾಗಿರಬೇಕು. ನಮಗೆ ಪರಹಿತಕ್ಕಾಗಿ ನಮ್ಮ ಕರ್ಮಗಳು ನಡೀತಿರ್ಬೇಕು. ಇನ್ನೊಬ್ಬರಿಗೆ ಅಹಿತ ಮಾಡುವಂತ ಒಂದು ಸ್ವಲ್ಪ ವಿಚಾರಗಳು ಅಂತಃಕರಣಗಳು ಬರಬಾರದು. ರಾಗಕ್ಕೊಳಗಾಗಿ, ದ್ವೇಷಕ್ಕೊಳಗಾಗಿ ಒಬ್ಬರಿಗೆ ಶುರು ಮಾಡೋದು, ಇನ್ನೊಬ್ಬರಿಗೆ ಕೆಟ್ಟ ಮಾಡೋದು ಬರಬಾರದು. ಇದು ಬಂದು ದೋಷ ಶುರು ಆಗಿ ಅದ ಕರ್ಮದ ಫಲ. ಮನಸ್ಸಿನಾಗ ಬಂದು ದೋಷ ಶುರು ಆಗಿಬಿಡ್ತದೆ. ಕರ್ಮ ಮಾಡೋದು ದೂರ ಉಳಿತಿ. ಕರ್ಮ ಹಿಂಗ ಮಾಡಿದ್ರೆ ಹೆಂಗ ಕೆಟ್ಟ ವಿಚಾರ ಬಂತು, ಶುರು ಆಯ್ತು. ಅದಕ್ಕೆ ಕರ್ಮಗಳು ಪರಿಶುದ್ಧ, ಕಾಯ ವಾಚ ಮನಸ ಇದು ಪರಿಶುದ್ಧವಾಗಿ ನಡೀಬೇಕಂದ್ರೆ ಸದಾ ಜಾಗಬೇಕು. ಯಾವಾಗ ಸಾಧ್ಯ ಐತಿ ಅಂದ್ರೆ ಇದೆಲ್ಲ ನಸ್ವರ, ಇದೆಲ್ಲ ಶೂನ್ಯ, ಈ ಜಗತ್ತು ಒಂದು ಮಾಯ ಆಟ ಅಂತ ಸದಾ ನಂಬಿಕೆ ಇಟ್ಕೊಂಡು ಆ ಚಿಂತನೆಯನ್ನ ಪುನಃ ಪುನಃ ನೆನಪು ಮಾಡ್ಕೊಂತ ಇದ್ದಾಗ ಅಲ್ಲೇ ದೋಷಗಳನ್ನ ಮಾಡಕ್ ಅವಕಾಶ ಕೊಡುವುದು. ನಾವು ಇದ್ರೊಳಗೆ ಜಗತ್ತಿನೊಳಗೆ ಯಾವ್ದಾರ ಒಂದು ಮೋಹದ ಬಲಿಯೊಳಗೆ ಬಿದ್ದೀವಿ ಅಂದ್ರೆ ಅದು ದೋಷಕ್ಕೆ ಶುರು ಮಾಡ್ತದೆ. ಅದರಿಂದ ದೋಷ ಉಂಟಾಗಿ ತೀರ್ತದೆ. ಅದಕ್ಕೆ ಅಲ್ಲಿ ಎಚ್ಚರಿಕೆ ಬೇಕು. ಅದನ್ನ ಎಚ್ಚರಿಕೆಯಿಂದ ನಾವು ಪರಿಶುದ್ಧವಾಗಿ ಮಾಡ್ಕೊಂತ ಹೋದಾಗ ಇದು ತಪಸ್ಸು. ತಪಸ್ಸು ಅಂದ್ರೆ ಮತ್ತೊಂದು ಏನೂ ಇಲ್ಲ. ಈ ತಪಸ್ಸನ್ನ ಆಚರಣೆ ಒಂದು ಜೀವನದಲ್ಲಿ ತಗೊಂಡ್ಬಂದಿವಿ ಅಂದ್ರೆ ಚಿರಮುಕ್ತಿ ಸುಖ ಅಥವಾ ಜೀವನ ಮುಕ್ತಿ ಅನ್ನೋದು ತಾನು ಹುಡುಕೊಂಡು ಬರ್ತದೆ. ಮತ್ತೆಲ್ಲೆಲ್ಲ ಹೋಗಿ ಹುಡುಕುವ ಅವಶ್ಯಕತೆ ಇಲ್ಲ. ನಿನ್ನ ಜೀವನದೊಳಗೆ ತಾನು ಹುಡುಕೊಂಡು ಬರ್ತದೆ. ನಿನ್ನ ಅಂತಃಕರಣ ಪರಿಶುದ್ಧ ಆಯ್ತಂದ್ರೆ ಅದ ಶಾಂತಿ ನೆಲೆಬಿಡು. ಅಲ್ಲಿ ಶಾಂತಿ ನೆಲೆಸಿರ್ತಿರ್ತತಿ, ಅಲ್ಲಿ ಆನಂದ ಲಭಿಸಿರ್ತಿರ್ತತಿ. ಸದಾ ಆನಂದ, ನಿತ್ಯ ಸುಖಿ. ನಾವು ಯಾರು ಹಂಗಿಲ್ಲ, ಯಾರು ಭಯ ಇಲ್ಲ. ಪಡಿಬೇಕು ಅನ್ನೋದು ಏನಿಲ್ಲ, ಬಿಡಬೇಕು ಅನ್ನೋದು ಏನಿಲ್ಲ. ಜಗತ್ತಿನೊಳಗೆ ನಂದನ್ನೋದು ನಿಂದನ್ನೋದು ಭೇದ ಭಾವ ಇಲ್ಲ. ಯಾವಾಗ ಈ ಭಾವ ಹುಟ್ಟುತ್ತದೆ ಅಂತಃಕರಣದೊಳಗೆ ಅವ ನಿತ್ಯ ಸುಖಿ. ನಾನು ಇಂಥ ಅದ್ಭುತವಾದ ಅಂತಃಕರಣ, ವಿಶಾಲವಾದ ಮನೋಭಾವ ಜೀವನದೊಳಗೆ ಮನುಷ್ಯ ಜನ್ಮದ ಪಡೆಯಕ್ಕೆ ಸಾಧ್ಯ. ನಾವು ಅಹಂಕಾರ ಮಮಕಾರಕ್ಕೊಳಗಾಗಿ ಸ್ವಹಿತಕ್ಕಾಗಿ ಏನು ನಾವು ವಿಧಾನ ತಿಳ್ಕೊಂಡೇವಲ್ಲ, ಅದು ಯಾವುದೂ ವಿಧಾನ ಅಲ್ಲ. ಇನ್ನೊಬ್ಬರಿಗೆ ಸುಳ್ಳು ಹೇಳಿ, ಇನ್ನೊಬ್ಬರಿಗೆ ಮೋಸ ಮಾಡಿ, ಇನ್ನೊಬ್ಬರಿಗೆ ವಂಚನೆ ಮಾಡಿ ಸಿರಿ ಸಂಪತ್ತು ಪಡಿಬೇಕು, ಇನ್ನೊಂದು ಪದವಿ ಪಟ್ಟಗಳನ್ನು ಪಡಿಬೇಕು, ಮತ್ತೊಂದು ಏನು ಆಶೆಗಳಿಗೆ ಹೋಗ್ತೇವಲ್ಲ, ಇದರಿಂದ ಹಿತ ಆಗ್ತದೆ ಅಂತ ನಾವು ತಿಳ್ಕೊಂಡೆವು. ಇದ್ರೊಳಗೆ ಯಾವುದ್ರೊಳಗೂ ಹಿತ ಅನ್ನೋದು ಇಲ್ಲ. ಇದ್ರ ಯಾವುದರಿಂದ ಹಿತ ಹೊಂದಿ ಸುಖಿ ಆಗಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲದ್ರಿಂದ ಮತ್ತೆ ಮನುಷ್ಯ ಇದ್ರ ಬೆನ್ನು ಹತ್ತು ಹೋದ್ರೆ ಮತ್ತೆ ದುಃಖಿನ ಆಗ್ತಾನೆ. ಇದ್ರ ಬೆನ್ನು ಹತ್ತಲಾಗ ಬಂದಿದ್ದು ಬರಲಿ, ಹೋಗಿದ್ದು ಹೋಗ್ಲಿ, ನನ್ನ ಕರ್ತವ್ಯವನ್ನು ನಾನು ಮಾಡ್ತೇನೆ, ನಿಶ್ಚಿಂತನಾಗಿ ಮಾಡ್ತೇನೆ. ಜಗತ್ತು ಒಂದ್ ಕಡೆ ಆದ್ರೆ ನಾವು ಒಂದ್ ಕಡೆ ಆದ್ರೂ ಚಿಂತಿಲ್ಲ, ಸತ್ಯದ ಫಲವನ್ನು ನೋಡಂಗಿಲ್ಲ. ಅದಕ್ಕೆ ಈ ದೋಷವನ್ನ ನಾವು ಕಳ್ಕೋಬೇಕಾಗಿತ್ತಂದ್ರೆ, ಅಂತಃಕರಣದಲ್ಲಿದ್ದಂತ ಇಂತಹ ದೋಷಗಳನ್ನು ಕಳ್ಕೋಬೇಕಾದ್ರೆ ಸಚ್ಚಿಂತನೆ ಸದಾ ಆಗಬೇಕು. ಸಚ್ಚಿಂತನೆ ಇರಲಿಲ್ಲ ಅಂದ್ರೆ ಈ ದೋಷಗಳು ತರಬಹುದಿಲ್ಲ. ಅದಕ್ಕೆ ಸದಾ ಸಚ್ಚಿಂತನೆಯನ್ನು ಮಾಡ್ಕೊಂತ ಸಜ್ಜನರ ಸಂಘದಾಗಿದ್ದಾಗ ಈ ದೋಷಗಳು ತರುತ್ತಾವೆ. ಯಾಕೆ ಈ ದೋಷಗಳು ಒಂದೇ ದಿನಕ್ಕೂ ಹೋಗುವುದಿಲ್ಲ ಅಂದ್ರೆ ಜನ್ಮ ಜನ್ಮಾಂತರ ಸಂಸ್ಕಾರದಿಂದ ವಾಸನಾ ರೂಪದಿಂದ ಹೇಳಿದಲ್ಲ, ಆ ವಾಸನ ಇಷ್ಟೊಂದು ಗಾಢವಾಗಿತ್ತಲ್ಲ, ನೀವು ಒಂದು ಅರೆಕ್ಷಣ ಮಲದ್ರು ಮತ್ತೆ ಎದ್ದುಕೊಂಡು ಧೈರ್ಯ ಅಂತ ಹೇಳ. ನೀ ಅರೇಕ್ಷಣ ಸತ್ವಿಚಾರ ಸಚ್ಚಿಂತನೆಗಳನ್ನು ಮರೆತು ಮತ್ತು ಒಂದು ಸೇರ್ಕೊಂಡ ಬಿಡ್ತಾವ. ಆಸೆ, ಬಯಕೆ, ಕಾಮ, ಸೋದಾರಿಗಳು ಸೇರ್ಕೊಂಡು ಬಿಡ್ತಾವ. ಅದಕ್ಕೆ ಸದಾ ಜಾಗ್ರವಾಗಿ ಅದಕ್ಕೆ ಜಾಗ್ರ ಆಗಬೇಕಾಯ್ತಂದ್ರೆ ನಾವು ಅಜ್ಞಾನದೊಳಗೆ ಏನು ಕೂತೇವಲ್ಲ
ಈ ಅಜ್ಞಾನವನ್ನು ಕಳ್ಕೊಂತ ಹೋಗು. ಆ ಅಜ್ಞಾನವನ್ನು ಕಳ್ಕೊಳಾಕ ಈ ಸುಜ್ಞಾನವನ್ನು ಪುನಃ ಪುನಃ ಚಿಂತನೆ ಮಾಡೋದು. ಇದು ಎಷ್ಟು ಮಾಡಿದ್ರು ಕಡಿಮೆ. ಜನ್ಮ ಜನ್ಮಾಂತರ ಸಂಸ್ಕಾರ, ವಿಷಯಾದಿಗಳ ಸಂಘ, ವಿಷಯಾದಿಗಳ ಬಳಕೆ, ವಿಷಯಾದಿಗಳ ಬಗ್ಗೆ ಚಿಂತನೆ ಜನ್ಮ ಜನ್ಮಾಂತರ ನಡೆದುಬಿಟ್ಟತಿ. ಅಂತದು ಈ ಜನ್ಮಗಳೂ ನಡೆದತಿ. ಈ ಜನ್ಮದೊಳಗೂ 24 ತಾಸಿನೊಳಗೆ ಹೆಚ್ಚಿನ ಸಂಘ ಅದರೊಳಗೆ ಐತಿ. ಅಂತದ್ರೊಳಗೆ ಇದು ಬೇಗ ಹೋಗಲಿ ಅಂದ್ರೆ ಹೆಂಗ ಸಾಧ್ಯ ಐತಿ? ಅದಕ್ಕೆ ಒಲವಿಂದ, ಇಚ್ಛಾದಿಂದ, ಶ್ರದ್ಧಾದಿಂದ, ಅಚಲವಾದ ನಂಬಿಕೆಯಿಂದ ಯಾರು ಇದ್ರೊಳಗೆ ತೊಡಗುತ್ತಾರ ಅವ್ರ ಅಂತಃಕರಣ ಸ್ವಚ್ಛ ಆಕತಿ. ಯಾರ ಸುಮ್ಮನೆ ಹಂಗ ನೇಮಕ್ಕಾಗಿ ಕೋರಿಕೆಯಾಗಿ ಮಾಡ್ತಾರ ಅಂತ ಅಂತಃಕರಣದ ದೋಷಗಳು ಹಂಗ ಉಳ್ಕೊಂತ ಹೋಗ್ತಾವ. ಪಾತ್ರೆಯನ್ನ ಒಳಗೆ ಸ್ವಚ್ಛ ಮಾಡಬೇಕು, ಹೊರಗೆ ಸ್ವಚ್ಛ ಏನಾಗುವುದೈತಿ. ಹಂಗ ಅಂತಃಕರಣ ಒಳಗೆ ಸ್ವಚ್ಛ ಆಗಬೇಕು. ಒಳಗ ದೋಷಗಳನ್ನ ಇಟ್ಕೊಂಡು ಹೊರಗೆ ಸಮಾಜಕ್ಕೆ ನಾವು ದೋಷಗಳಿಲ್ಲ ದೋಷಿಗಳು ಸುದೇಕ ಅದು ಉಪಯೋಗಕ್ಕೆ ಬರೋದಿಲ್ಲ. ಯಾಕಂದ್ರೆ ಅಂತಃಕರಣ ಬಹಳ ಸೂಕ್ಷ್ಮ ಅಂದ್ರೆ ಸೂಕ್ಷ್ಮ ಐತಿ. ಆ ಅಂತಃಕರಣದೊಳಗ ದೋಷಗಳಿದ್ದವು ಅಂದ್ರೆ ಅದು ಸಮಾಧಾನವನ್ನು ಒಳಗೆ ಬಿಟ್ಕೊಳ್ಳೋದೇ ಇಲ್ಲ. ಅದು ಸಮಾಧಾನದಲ್ಲಿ ಹುಟ್ಟುವುದೇ ಇಲ್ಲ, ಶಾಂತಿಯಲ್ಲಿ ಲಭಿಸುವುದೇ ಇಲ್ಲ, ದುಃಖ ತೆಪ್ಪುವುದು, ಭಯ ಅನ್ನೋದು ಹೋಗುವುದು. ಅದಕ್ಕೆ ಭಯ ನಿನಗೆ ಹೋಗಬೇಕಾಗಿತ್ತಂದ್ರೆ, ದುಃಖ ನಿನಗೆ ಹೋಗಬೇಕಾಗಿತ್ತಂದ್ರೆ ಅಂತಃಕರಣ ಸ್ವಚ್ಛ ಆಗಬೇಕು. ಬುದ್ಧಂದು ಅಂಗುಲಿಮಾಲ ಅಂತ ಕಥೆ ಕೇಳಿರಲ್ಲ. ಅಂಗುಲಿಮಾಲ ಅಲ್ಲಿ ಬರ್ತಾನ ಅಂದ್ರೆ ಆ ದಾರ್ಯ ಬರ್ತಾನ, ಭಾರಿ ದಾರಿನೇ ಕೆಟ್ಟ ವಾಸನೆ ಆಗ್ತದೆ. ಅಲ್ಲಿ ಬರ್ತಾನ ಅಂದ್ರೆ ಯಾರವನ ಸನೇಕಲ್ಲ, ದೂರ ಓಡಿ ಹೋಗ್ಬಿಡ್ತಿದ್ವಿ. ಅಂತವನ ಮುಂದೆ ಬುದ್ಧ ನಿಂತ, ಭಯ ಇಲ್ಲ. ಯಾಕೆ ಭಯ ಇಲ್ಲ? ದೇಹ ಭಾವ ಇಲ್ಲ. ಯಾರಿಗೆ ದೇಹ ಅನ್ನೋ ಭಾವ ಇರ್ತದೆ ಭಯ ಇದೆ. ದೇಹ ಭಾವವನ್ನು ಕಳ್ಕೊಂಡಿದ್ದ, ಪಡೆಯಬೇಕು ಅನ್ನೋದು ಜಗತ್ತಿನೊಳಗೆ ಏನು ಉಳಿದಿರಲಿಲ್ಲ. ಅಂದಾಗ ಭಯ ಇರಲ್ಲ. ನೋಡಿ ನಕ್ಕಿದ್ದು ನೋಡಿ ಅಂಗುಲಿಮಾಲನ ಹೃದಯದೊಳಗೆ ಚಿತ್ರ ಆಗಿ ಹೋಗ್ಬೇಕು. ಎಲ್ಲರೂ ನಾನು ನೋಡಿದ್ರೆ ಭಯ ಪಡ್ತಾರೆ, ಇವನು ನಗತಾನಲ್ಲಪ್ಪ. ಆಶ್ಚರ್ಯ ಆಯ್ತು ಅವನು. ಜಗತ್ತಿನೊಳಗೆ ಎಲ್ಲರೂ ನಾನು ನೋಡಿದ್ರೆ ಭಯ ಪಡ್ತಾರ, ಓಡ್ ಹೋಗ್ತಾರ, ದುಃಖಿ ಹಾಕ್ತಾರ. ಆದ್ರೆ ಇವನು ನಗತಾನ ನನ್ನ ನೋಡಿ. ಇಷ್ಟು ಶಾಂತಿ ಐತಿ ಇವಾಗ, ಭಯ ಅನ್ನೋದು ಏಟು ಇಲ್ಲ. ಹೆಂಗಾರ ಬಂತಿದ್ವು. ಅದು ಸತ್ಯ. ಯಾವಾಗ ಈ ಸತ್ಯ ಗಾಢವಾಗಿ ಗಟ್ಟಿಯಾಗಿ ಅಸತ್ಯವನ್ನು ಎಲ್ಲ ಸ್ವಚ್ಛ ಮಾಡ್ತತಿ, ಅವಾಗ ಭಯ ಅನ್ನೋದು ಹೊರಟು. ಅವಾಗ ಭಯ ಹುಟ್ಟಾಕ ಮೂಲ ಕಾರಣ ಏನೈತಿ, ಆ ಕಾರಣನೂ ಉಳಿದಿಲ್ಲ ಅಲ್ಲಿ. ಭಯ ಹುಟ್ಟಾಕ ಮೂಲ ಕಾರಣ ಏನೈತಿ? ಅಜ್ಞಾನ. ಈ ಶರೀರ ಅನ್ನೋ ಭಾವ, ಜಗತ್ತು ಸತ್ಯ ಐತಿ, ಇದರೊಳಗೆ ಸುಖ ಐತಿ ಅನ್ನೋ ಭಾವದಿಂದ ಮನುಷ್ಯ ಪದೇ 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 ದುಃಖ ಹಾಕೋತ ಹೋಗ್ತಾವ. ಶರೀರ ಕೆಟ್ಟ ಹೋಗತಿ, ಶರೀರ ನಾಶ ಆಕತಿ. ಸಂಸಾರದೊಳಗ ಜಗತ್ತಿನೊಳಗೆ ಏನ್ ಪಡಿಬೇಕಂತ ಕುಂತಿಯಲ್ಲ, ಅವು ಪಡೆದಿದ್ವೆಲ್ಲ ಮತ್ತೆ ಕೆಟ್ಟ ಹೋಗ್ತಾವು, ನಾಶ ಆಕ್ಕಾವು, ಅಳಿತಾವ ಇಲ್ಲೇ. ಅದಕ್ಕೆ ಇದನ್ನ ಪಡೆದು ಇದ್ರೊಳಗೆ ಏನೈತಿ? ಏನಿಲ್ಲ. ಪಡೆಯಬೇಕನ್ನೋ ಆಸೆ ಯಾಕೆ ಹೋಗ್ತಿ? ಇದ್ರೊಳಗೆ ಸುಖ ಐತೆ ಅನ್ನೋ ಭಾವದಿಂದ ಹೋಗ್ತಿ. ಇದ್ರೊಳಗೆ ಸುಖ ಇಲ್ಲ ಅಂತ ತಿಳಿದ ಮೇಲೆ ಪಡೆಯಬೇಕನ್ನೋ ಆಸೆ ಹೋಯ್ತು. ಮನಸ್ಸಿನ ಚಂಚಲ ವೃತ್ತಿ ಈ ಅಜ್ಞಾನದಿಂದ ಹೊಂಟೈತಿ. ಮನಸ್ಸು ಯಾಕೆ ಸಮಾಧಾನ ಶಾಂತಿ ಉಳಿಬಲ್ಲ ಅಂದ್ರೆ
ಜಗತ್ತಿನ ಮನುಷ್ಯ ಪಡಿಬೇಕು 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 ಪಡಿಬೇಕಂತ ಹೊಂಟು ಬಿಟ್ಟಾನ. ಇನ್ನೂ ಸ್ವಲ್ಪ ಆದ್ರೆ ಸುಖಿ ಆಗಿದೆ, ಇನ್ನೂ ಸ್ವಲ್ಪ. ಈ ಪಡಿಬೇಕನ್ನೋ ಬಯಕೆ ಒಳಗ ಜೀವನ ಕಳೆದು ಬಿಡ್ತಾನ. ಸಾಕನ್ನೋದು ಇವನ ಜೀವನದೊಳಗೆ ಬರೋದೇ ಇಲ್ಲ. ಹೀಗಾಗಿ ಸಮಾಧಾನ ಅನ್ನೋದು ಜೀವನದೊಳಗೆ ಹೊಂದೋದಿಲ್ಲ. ಜೀವನ ಮುಕ್ತ ಆಗೋದು ದೂರ ಉಳಿತೆ. ಅರೆ ಕ್ಷಣನೂ ಸಮಾಧಾನ ಇಲ್ಲ, ಅರೆ ಕ್ಷಣನೂ ಶಾಂತಿ ಅನ್ನೋದಿಲ್ಲ. ಮತ್ತು ಮರುಕ್ಷಣ ಈ ಸಂಸಾರದೊಳಗೆ ಒಂದು ಕ್ಷಣ ಮುಗ್ರೆ ಮತ್ತೊಂದು ಕ್ಷಣ ಹಂಗ ಸಮಯ ಸರದಂಗ ದುಃಖದ ಮೇಲೆ ದುಃಖ, ಭಯದ ಮೇಲೆ ಭಯ ಹುಟ್ಕೊಂತ ಹೋಗ್ತದೆ. ಈ ಸಂಸಾರನ ಮಿಥ್ಯೈತಿ. ಆ ಸುಳ್ಳಿನ ಸಾಗರದೊಳಗೆ ಸತ್ಯವನ್ನು ಹುಡುಕಾಕೊಂತ ಯಾವಾಗ ಸಿಗಬೇಕು? ಇದು ವಿಷವಿದ್ಯದೊಳಗೆ ಸಮವಾದದನ್ನ ಶಾಂತಿ ಸಿಗಬೇಕಂದ್ರೆ ಹೆಂಗ ಸಾಧ್ಯ ಐತಿ? ಸಾಧ್ಯನೇ ಇಲ್ಲ. ಅದಕ್ಕೆ ಈ ಸಂಸಾರ ಮಿಥ್ಯ ಐತಿ ಅಂತ ತಿಳಿದಿದ್ರ ಒಳಗೆ ಹುಡುಕಾಕ್ ಬಿಟ್ಟು ಆ ಕ್ಷಣದಿಂದ ಸಮಾಧಾನ. ಯಾವ ಕ್ಷಣದಿಂದ ಈ ಸಂಸಾರ ಹುಡುಕುದು ಬಿಡ್ತಿ ಆ ಕ್ಷಣದಿಂದ ಶಾಂತಿ ತನ್ನಿಂತಾನ ಹುಡುಕೊಂಡು ಬರ್ತದೆ. ಇದರೊಳಗೆ ಹುಡುಕಿ ಪಡಿಬೇಕು ಅನ್ನೋದನ್ನ, ಹೊಂದಬೇಕು ಅನ್ನೋದನ್ನ, ಇಚ್ಛಾ ಬಯಕೆ ಆಸೆಯನ್ನ ಬಿಟ್ಕೊಂತ ಬಂದು ಶಾಂತಿ ತನ್ನಿಂತಾನ ಹುಡುಕೊಂಡು ಬರ್ತದೆ. ಅದಕ್ಕೆ ಅಂತ ಆಶೆಯನ್ನ ನಾವು ಕಳ್ಕೋಬೇಕಾಯ್ತಂದ್ರೆ ಸತ್ಯದ ಕುರಿತು ಚಿಂತನೆ ಮೇಲೆ ಮೇಲೆ ಪುನಃ 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 ನಡಿಬೇಕು. ಎಷ್ಟು ನಡೆದ್ರೂ ಕಡಿಮೆನ ಮತ್ತೆ ಮಾಡೋದು. ಎಲ್ಲಿವರೆಗೆ ಮಾಡೋದು ಅಂದ್ರೆ ಮಾಡಬೇಕು ಅನ್ನೋ ಬೈಕ್ ಅಡುವರೆಗೆ ಮಾಡೋದು. ಚಿಂತನೆ ಮಾಡಬೇಕು ಇಚ್ಛಾನು ಅಳದು ಹೋಗಿರಬೇಕು. ಸತ್ಸಂಗಕ್ಕೆ ಹೋಗ್ಬೇಕು ಇಚ್ಛಾನು ಅಳದಿರ್ಬೇಕು. ಶ್ರವಣ ಮಾಡಬೇಕು ಇಚ್ಛಾನು ಉಳಿದಿರಬಾರದು. ಮನಸ್ಸು ಶಾಂತ ಆಗಿರಬೇಕು. ಅಲ್ಲಿವರೆಗೆ ಇದು ಮಾಡ್ತಾನೆ ಇರೋದು, ಮಾಡ್ತಾನೆ ಇರೋದು. ಕೇಳಿದ್ರೆ ಗಟ್ಟಿ ಮಾಡ್ಕೊಂಡು ಈ ಸಂಸಾರ ನಾವೇ. ಮೊದಲು ಇರಲಿಲ್ಲ, ಹೆಸರು ಹೇಳಿದ್ರೆ ಹೆಸರು ನಿಂದ 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 ನಿನ್ನ ಹೆಸರು ಏನಪ್ಪ ಕೇಳಿ ಗಟ್ಟಿ ಮಾಡಿದ್ರು ಆ ಹೆಸರು ನೀನಾಗ. ನಿನ್ನ ಕೈಯಲ್ಲೇ ಕಾಲಲ್ಲೇ ನೀಯಲ್ಲೇ ಅಂತ ತೋರಿಸೋದು ಇದನ್ನು ಗಟ್ಟಿ ಮಾಡಿದ್ರೆ ಈ ಶರೀರ ನೀನಾಗ. ನೀನು ಹೊಲ ಎಲ್ಲೇ, ಮನೆಯಲ್ಲೇ, ನಿನ್ನ ಸಂಸಾರ ಎಲ್ಲೇ, ನಿನ್ನ ಗಂಡ ಯಾರು, ನಿನ್ನ ಹೆಂಡತಿ ಯಾರು, ನಿನ್ನ ಮಕ್ಕಳು ಯಾರು, ಇದನ್ನು ನೋಡಿ ಕೇಳಿ ಇದನ್ನು ಗಟ್ಟಿ ಮಾಡ್ಕೊಂಡು ಇದು ನಂದು ಅಂತ. ಹಿಂಗೆ ಕೇಳಿ ನೋಡಿ ಕಲ್ಕೊಂತ ಏನು ಬಂದು ಇದು ನಾನು ನನ್ನ ಹಿಡ್ಕೊಂಡು ಕುಂತಿಯಲ್ಲ, ಇದೆಲ್ಲ ಕಲ್ತಿದ್ದೆಲ್ಲ ಸುಳ್ಳು ಐತಿ. ನಿಜವಾದ ನೀನು ಯಾರು ನೀನು ನೋಡೇ ಇಲ್ಲಿಗೋರಿ. ನಿಜವಾಗಿ ನೀನು ಯಾರು? ಅದಕ್ಕಾಗಲೇ ಉಮೇಶ್ವರೊಳಗೆ ಸಂಧ್ಯಾ ಸೂತ್ರ ಹೇಳಿ 3 ಅವಸ್ಥೆಯೊಳಗೆ ನಾಳೆ ಅನ್ನುವಂತ ಎಚ್ಚರಿಕೆಯನ್ನು ನಾವು ಮಾಡ್ಕೊಂಡಿದ್ದಾದ್ರೆ ಈ ಒಂದು ಅವಸ್ಥೆ ಮಿಥ್ಯ ಅನ್ನುವಂಥದ್ದು ನಮಗೆ ಗಟ್ಟಿಯಾಗಿ ಉಳಿತೈತಿ. ಈ 3 ಅವಸ್ಥೆಗಳನ್ನ ಪುನಃ 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 ಪರಿಶೀಲನೆ ಮಾಡ್ಕೊಂತ ಹೋದಾಗ ಈ ಜಾಗ್ರಾವಸ್ಥೆ ತೋರ್ತಕ್ಕಂಥ ಜಗತ್ತು ಒಂದು ಕಲ್ಪನಾ, ಒಂದು ಕನಸು, ಒಂದು ಅಜ್ಞಾನಗಳ ತೋರಿದಂತ ಅವಸ್ಥೆ ಅನ್ನೋದು ಗೊತ್ತಾಗುತ್ತೆ. ನಾವು ಜಾಗ್ರಾವಸ್ಥೆನ ಸತ್ಯ ಅಂತ ತಿಳ್ಕೊಂಡು, ಯಾಕಂದ್ರೆ ಸದಾ ಚಿಂತನೆ ಇರೋದು. ತೋರಿ ಅಳದಿರ್ತಕ್ಕಂಥ ಈ ಜಗತ್ತಿನೊಳಗ ಈ ಜಗತ್ತ ಸತ್ಯ ಅಂತ ಭಾಸ ಆಕತಿ. ನಮ್ಗೆ ಈ ಸಂಸಾರನ ಸತ್ಯ ಅನಿಸ್ತೈತಿ, ಈ ಶರೀರನ ಸತ್ಯ ಅನಿಸ್ತೈತಿ. ಅದಕ್ಕೆ ಇದು ಪುನಃ ಪುನಃ ವಿಚಾರ ಮಾಡಿ ನೋಡಿದಾಗ ಒಂದು ಅವಸ್ಥೆಯೊಳಗೆ ತೋರಿದಂತ ಈ ಶರೀರ, ಒಂದು ಅವಸ್ಥೆಯೊಳಗೆ ತೋರಿರ್ತಕ್ಕಂಥ ಈ ಸಂಸಾರ, ಇವೆರಡು ಮಿಥ್ಯನದಾವು. ಕನಸಿನೊಳಗಿಲ್ಲ, ಎಚ್ಚರದೊಳಗೆ ತೋರೈತಿ, ನಿದ್ರೆ ಒಳಗಿಲ್ಲ, ಆದರೂ ಇದ ಸತ್ಯ ಅಂತ ಅನಿಸ್ತದೆ. ಅದಕ್ಕೆ ಸಂಧ್ಯಾ ಸೂತ್ರವನ್ನು ಹಿಡ್ಕೋದು ನೋಡ್ಕೋ. ಯಾವುದಿಲ್ಲದಾಗೂ ನೀನದಿ, ನೀನು ಇಲ್ಲದ ಸಮಯ ಯಾವುದು, ನೀನು ಇರಲಾರಂತ ಸಮಯ ಯಾವುದು ಇಲ್ಲ. ನೀ ಯಾವಾಗ ಇರುವಂತವ. ಆದ್ರೆ ಈ ಅನುಭವ ನಿನಗೆ ಆಗಬಾರ್ದಲ್ಲ. ಯಾಕೆ ನಿನಗೆ ಈ ಅನುಭವ ಆಗಬಾರ್ದಂದ್ರೆ ನೀ ಶರೀರ ಭಾವದೊಳಗೆ ಹುಡುಕಾಕಿ.
ಶರೀರ ನಾನು ಭಾವದೊಳಗೆ ಜಗತ್ತಿನೊಳಗೆ ಹುಡುಕತಿ, ಶರೀರ ನಾನು ಭಾವದೊಳಗೆ ಕನಸನ್ನ ನೋಡ್ತಿ, ಶರೀರ ನಾನು ಭಾವದೊಳಗೆ ನಿದ್ದೆಯನ್ನು ಅನುಭವಿಸ್ತಿ. ಎದ್ದ ಕೂಡಲೇ ಏನು ಭಾವ ಬರ್ತದೆ ನಿನಗೆ? ಕನಸಿನಾಗ ಒಂದು ಶರೀರ ಇತ್ತು, ಆದ ನಾನಾಗಿದೆ ಅನ್ನೋ ಭಾವ ಇಲ್ಲ. ಈ ಶರೀರ ನಾನು ಕನಸಿನಾಗ ಬಂದಿದ್ದು ಒಂದು ಶರೀರ, ಅದು ಸುಳ್ಳು ಕನಸದು. ಮತ್ತೆ ಈಗ ಬಂದು ತೋರೈತಿ ಇದು ಇದ್ದಿಲ್ಲಲ್ಲ ಅವಾಗ ಅಂದ್ರೆ ಇದು ಸುಳ್ಳು ಅಂತ ಯಾಕೆ ಅಲ್ಲಿ? ಯಾಕಂದ್ರೆ ಇದನ್ನ ಗಟ್ಟಿ ಹಿಡ್ಕೊಂಡು ಕೂತಿ, ಇದನ್ನ ಗಟ್ಟಿ ಹಿಡ್ಕೊಂಡು ಕೂತಿ, ಅದಕ್ಕೆ ಅದನ್ನ ಕನಸನ ಸುಳ್ಳು ಅಂತಿ. ಇದನ್ನ ಯಾಕೆ ಹಿಡ್ಕೊಂಡು ಕೂತಿ ಅಂದ್ರೆ ಕಂಡು ಕೇಳಿ ಮತ್ತೆ ಕೇಳಿ ಮತ್ತೆ ಕೇಳಿ ಪುನಃ ಪುನಃ ಕೇಳಿ 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 ಇದು ಗಟ್ಟಿ ಆಗ್ಬಿಟ್ಟೆ ನಾನಂತೆ. ನಿಜವಾಗಿ ನೋಡಿದ್ರೆ ನೀನು ಹೌದೌದು, ನೀ ಬಾಲಕ ಅವಸ್ಥೆಯೊಳಗೆ ಹೆಂಗಿದ್ದಿ ಈಗೂ ಹಂಗ ಇದಿ, ಮುಪ್ಪಾಣ ಅವಸ್ಥೆಯೊಳಗೆ ಹಂಗ ಇರ್ತಿ. ಶರೀರಕ್ಕೆ ಈ ಅವಸ್ಥೆಗಳು ಬರ್ತಾವ. ಇದನ್ನ ಮೊದಲೇ ಸಾಂಗ್ ಇರ್ತದೆ, ಮತ್ತೆ ಬೆಳೆಯುತ್ತೆ, ಮತ್ತೆ ಕ್ಷೀಣಿಸ್ತದೆ. ಆದ್ರೆ ನೀ ಹೆಂಗಿದಿ ನೋಡು, ಅರಿವು ಸಾಕ್ಷಿ ಸ್ವರೂಪನಾಗಿ ನೀ ನೋಡ್ಕೊಂತ ನೋಡು, ನೀನ್ ಒಳಗ ನೋಡು. ಈ ಶರೀರವನ್ನು ನೋಡ್ತಿ, ಶರೀರ ಹೊರಗರಿ ಒಳಗರಿ. ಬಾಲಕ ಅವಸ್ಥೆಯೊಳಗೆ ಹೆಂಗಿದಿ ಹಂಗದಿ ಈಗೂ, ಈಗ ಹೆಂಗದಿ ಮುಪ್ಪಾವಸ್ಥೆಯೊಳಗೆ ಹಂಗ ಇರ್ತಿ. ಕಣ್ಣು ಕಾಣದಂಗ ಆಗ್ಬೋದು, ಕಿವಿ ಕೇಳದಂಗ ಆಗ್ಬೋದು, ನೀ ಮಾತ್ರ ಹಂಗ ಇರ್ತಿ. ಅದಕ್ಕೆ ಈ ಮೂರು ಅವಸ್ಥೆಯೊಳಗಿನ ಪರಿಶೀಲನೆ ತಿಳಿಯಲಿಲ್ಲ ಅಂದ್ರೂ ಸದ್ಯಕ್ಕ ಒಂದು ಅವಸ್ಥೆಯೊಳಗೆ ಜಾಗ್ರಾವಸ್ಥೆಯನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡು. ನಿನ್ನ ಅವಸ್ಥೆಗಳು ಬಾಲಕ ಅವಸ್ಥೆ ಬಂತಲ್ಲ, ಯೌವನ ಅವಸ್ಥೆ ಬಂತಲ್ಲ, ಮುಪ್ಪಾವಸ್ಥೆ ಬಂತಲ್ಲ, ನೀ ಹೆಂಗಿರ್ತಿ? ಅವಾಗಿದ್ದಂಗ ಈಗ ಎದೆಯೋ ಇಲ್ಲೋ, ಶರೀರ ಬದಲಾಗೈತಿ. ನೀ ಶರೀರ ನೋಡಿ ಹೌದು ಇದು ಬದಲಾಗೈತಿ, ನಾನು ಬದಲಾಗೈತಿ, ವಯಸ್ಸಾಗೈತಿ ನನಗೆ. ಆದ್ರೆ ಈ ಶರೀರದ ಹಿಂದೆ ನೀನ್ ಅದಿ, ನೀ ನೋಡೋ ಬೇರೆ ಅದಿ. ಅವ್ ನೋಡೋ ಹೆಂಗದಾನ, ಬಾಲಕ ಅವಸ್ಥೆ ಇದ್ದಾಗ ಹಂಗ ಅದಾನ, ಮುಪ್ಪಾವಸ್ಥೆಯೊಳಗ ಹಂಗ ಅದಾನ. ಸಾಕ್ಷಿ ಸ್ವರೂಪ. ಈ ಒಂದು ಅವಸ್ಥೆಯನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡ್ಕೊಂತ ನಾನು ಯಾರು ಅಂತ ಆ ಸತ್ಯದ ಕುರಿತು ಚಿಂತನೆ ಮಾಡ್ಕೊಂತ ಮನಸ್ಸು ಅಲ್ಲೇ ಐಕ್ಯ ಆಗಿಬಿಡ್ಬೇಕು. ಹುಡುಕ್ತಾ 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 ಹುಡುಕಬೇಕನ್ನು ಬಯಕೆ ಅಡಿಗೆ ಆ ಭಾವ ಅಳೆದು ಹುಡುಕುವವನ ಹುಡುಕಿಸ್ಕೊಳ್ಳೋದು ಎರಡು ಒಂದಾಗಿಬಿಡು. ಈ ಮನಸ್ಸು ಹೊರಗಡೆ ಹರ್ಕೊಂಡು ಹೊರಟತ್ತಲ್ಲ, ಇದನ್ನ ಇದ್ರೊಳಗೆ ತೊಡಗಿಸ್ಬೇಕು. ನಿನ್ನ ಸಂಶೋಧನೆ ಒಳಗ, ನಿನ್ನ ಚಿಂತನೆ ಒಳಗ. ಅವಾಗ ಆ ಸತ್ಯದ ಅನುಭವ ಆಯ್ತಂದ್ರೆ ಮನಸ್ಸು ಅಲ್ಲೇ ಐಕ್ಯ ಆಗಿಬಿಡ್ಬೇಕು. ಅದಕ್ಕೆ ನಿನ್ನ ನಿಜವಿದನೆ ತಿಳಿಯೋ ಬೇರಣ್ಣದಲ್ಲಿ ಮನುಷ್ಯ ಬೇರೆ ಬೇರೆ ತಿಳ್ಕೊಂಡು ಬೇರೆ ಬೇರೆ ಪಡ್ಕೊಂಡು ಹೋಗ್ತಲ್ಲ. ಅದನ್ನ ಬಿಟ್ಟು ನಿನ್ನ ಸಂಶೋಧನೆ ಒಳಗೆ ಕೊಡೋದು. ನಾನು ಹೆಂಗದೀನಿ ಅರೆಕ್ಷಣ ಎಲ್ಲಾ ಇಂದ್ರಿಯಗಳ ಭಾಗವನ್ನು ಬಂದ್ ಮಾಡ್ಕೋ. ಮನಸ್ಸಿನ ಎಲ್ಲಾ ವಿಕಾರಗಳನ್ನು ವಿಚಾರದಿಂದ ತೆಗೆದು ಹಾಕೊಂತ ಹೋಗು. ಮಹಾಮೌನಕ್ಕೆ ಜಾರ ನೀನ್ ಹೆಂಗದೇನು ಅಂತ ಅನುಭವವನ್ನ ಅಂತಃಕರಣ ಮೂಲಕ ನೋಡು. ಆ ಹುಡುಕಬೇಕಂತ ಮನಸ್ಸು ಹುಡುಕೋದು ಬಿಟ್ಟು ಸುಮ್ಮನೆ ಆಗಿಬಿಡುತ್ತೆ ಅಂದ್ರೆ ಅನುಭವ ಬರಬೇಕು. ಅಂತ ಆನಂದ ಅಲ್ಲಿ ಕಟ್ಟಿಲ್ಲ, ಬೆಳಕಿಲ್ಲ, ಪ್ರಕಾಶ, ಆನಂದನ ಆನಂದ. ಆ ಅನುಭವ ನಿನಗೆ ಆಗ್ಬೇಕಾಯ್ತಂದ್ರೆ ಬಹಿರ್ಮುಖವೃತ್ತಿ ಇದ್ದಂತ ಈ ಮನಸ್ಸು ಒಳಗೆ ತಿರುಗಲೇಬೇಕು. ನಾವು ಜಗತ್ತನ್ನು ತುಂಬ ಹುಡುಕಾಕತ್ತೇವೆ ದೇವರನ್ನು. ಎಲ್ಲೆಲ್ಲಿ ಹುಡುಕಿಲ್ಲ ನಾವು, ಎಲ್ಲೆಲ್ಲಿ ಹುಡುಕಿಯವು. ಎಷ್ಟು ನಾಮರೂಪಗಳನ್ನು ಕೊಟ್ಟಿಲ್ಲ ಅವಾಗ, ಎಷ್ಟು ಗುಣಗಳನ್ನು ಹಚ್ಚಿಲ್ಲ ಅವಾಗ, ಎಷ್ಟು ವರ್ಣನೆ ಮಾಡಿಲ್ಲ. ಆದರೂ ದೇವರ ಅನುಭವ ಆಗಲ್ಲ. ಯಾಕೆ ಅನುಭವ ಆಗಲ್ಲ? ನಾವು ನಾಮರೂಪಗಳನ್ನ ಹಿಡ್ಕೊಂಡು ಮಾಡ್ತೇವೆ, ಆಕಾರ ರೂಪಗಳನ್ನ ಹಿಡ್ಕೊಂಡು ಮಾಡ್ತೇವೆ. ಆದ್ರೆ ನಿನ್ನ ಅನುಭವ ಹೆಂಗೈತಿ ನೋಡು, ಆಕಾರ ಇಲ್ಲ. ಬಾಹಕ ವಸ್ತುಗಳು ಹೆಂಗಿದ್ದಿ ಈಗೂ ಹಂಗ ಅವಾಗ ಆಕಾರ ಇಲ್ಲ, ಈಗೂ ಆಕಾರ ಇಲ್ಲ. ಶರೀರ ಆಕಾರ ಅಂತೀವಿ, ಶರೀರ ಆಕಾರ ಬದಲಾಕೋತ ಹೊಂಟ. ಮೊದಲು ಸಣ್ಣ ಇತ್ತು, ದಪ್ಪ ಆತಿ, ಮತ್ತ ಕಡೆ ಸ್ವರಗತಿ, ಒಂದೊಂದು ಬದಲಾಕೋತ ಹೋಗ್ತಿ. ನೀನ್ ಹೆಂಗದಿ? ಯಾವಾಗ ನಾನು ಅನ್ನುವಂತ ಸತ್ಯ
ಅದು ಅನುಭವಕ್ಕೆ ನಿಲ್ಕಕ್ಕೆ ಶುರು ಆಗ್ತೈತಿ. ಅವಾಗ ಚಿಂತನೆ ನಡೆಯಕ್ಕೆ ಶುರು ಆಗ್ತದೆ. ನಾನು ಅನ್ನುವಂಥ ಸತ್ಯದ ಅನುಭವ ನಿನಗೆ ಆಗ್ಬೇಕಾದ್ರೆ ಮತಿ ಸೂಕ್ಷ್ಮ ಆಗಬೇಕು. ಜಡಮತಿಗೆ ಮಂದಮತಿಗೆ ಈ ನಾನು ಅನುಭವ ಆಗುವುದು. ಅದಕ್ಕೆ ಈ ಅನುಭವ ಇಲ್ಲದಕ್ಕ ಆ ಮನಸ್ಸು ಪುನಃ ಮತ್ತೆ ವಿಷಯಗಳಲ್ಲಿ ಹುಡುಕಾಡ್ತದೆ. ಸಾಧು ಸತ್ಪುರುಷರ ಸಜ್ಜನರ ಸತತ ಚಿಂತನೆಯಿಂದ, ಇಂದ್ರಿಯ ನಿಗ್ರಹ ಮನೋನಿಗ್ರಹದಿಂದ ಮತಿಯನ್ನು ಸೂಕ್ಷ್ಮ ಮಾಡ್ಕೊಂಡಿರ್ತಾರೆ. ಆವಾಗ ಹರಿದಾಡ್ತಕ್ಕಂಥ ಮನಸ್ಸನ್ನ ಆ ನಿಜವಾದ ಸತ್ಯದ ಕಡೆ ತಿರುಗಿಸಿರ್ತಾರೆ. ಕಡೆಗೆ ನಿಜ ಸತ್ಯದಲ್ಲೇ ಐಕ್ಯ ಮಾಡಿರ್ತಾರೆ. ಅವಾಗ ದೇಹ ಭಾವ ಆಗುತ್ತೆ. ಅದಕ್ಕೆ ಈ ಸತ್ಯದ ಚಿಂತನೆ ಮಾಡಬೇಕಾದ್ರೆ ಪೂರ್ವಭಾವಿಯಾಗಿ ತಯಾರಿ ಆಗುತ್ತೆ. ತಾಮಸಮತಿ ಜಡಮತಿಗೊಳಗಾಗಿ ಜಗತ್ತಿನ ವಿಷಯಾದಿಗಳಲ್ಲಿ ಮೋಹವನ್ನು ಇಟ್ಟುಕೊಂಡು ವಿಷಯಾದಿಗಳಿಗೆ ಬಡದಾಡ್ಕೊಂಡು ಕುಂತವರಿಗೆ ಇದು ತಿಳಿಯುವುದು. ನನಗೆ ಸಿರಿ ಸಂಪತ್ತು ಬೇಕು, ಪದವಿ ಪಟ್ಟುಗಳು ಬೇಕು, ಆದ ಬೇಕು, ಈದ್ ಬೇಕಂತ ಆಸೆ ಬಯಕೆಗಳನ್ನ ಇಟ್ಕೊಂಡು ಜಗತ್ತಿನಾಗ ಎಷ್ಟರಣಿ ಆಟ ಆಡೋದು ಇದು ತಿಳಿದು ಮತ್ತೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯಾದಿಗಳನ್ನ ಹುಡುಕಾಡ್ತೀವಿ. ದೇವ್ರನ್ನೇ ಹುಡುಕಾಡ್ತೀವಿ. ನೀನು ದೇವರಿಗೆಲ್ಲ ಆಕಾರ ರೂಪಗಳನ್ನು ಕೊಡ್ತೀವಿ. ನಿರಾಕಾರ ಅಂದ್ರೆ ಅದನ್ನು ಒಂದು ಆಕಾರ ಇಟ್ಕೊಂಡ್ತೀವಿ. ಅರ್ಥಾತ್ ಏನಪ್ಪಾ ಅಂದ್ರೆ ಲಕ್ಷಣಗಳು ಇಟ್ಕೊಂಡು ಕುಂತೇವೆ. ಆ ಲಕ್ಷಣ ತೀತ ಗುಣಾತೀತ ಗುಣಗಳಿಲ್ಲ. ಆದ್ರೆ ನೀನು ಗುಣಗಳಿಂದ ಆರಿಸಿ ಅದನ್ನು ಹುಡುಕ್ಬೇಕಂತ ಹೊಂಟಿ. ಗುಣಗಳಿಂದ ಅದನ್ನು ಕಂಡು ಹಿಡ್ಕೋಬೇಕಂತಿ, ಲಕ್ಷಣಗಳಿಂದ ಅದನ್ನು ಗುರುತು ಮಾಡ್ಕೋಬೇಕಂತಿ. ಅದಕ್ಕೆ ಅದನ್ನು ಹೋಗ್ಕೋಬಹುದು. ನಾವು ಬುದ್ಧಿ ಲೆಕ್ಕಾಚಾರದಿಂದ ದೇವರು ತಿಳಿಬೇಕಂತೇವು. ಚಿಂತನೆಗಳು ಅಡಗಿದಾಗ ನಾವು ಹೋಗ್ಬೋದು. ಚಿಂತನೆಗಳೆಲ್ಲ ಎದಕ್ಕೆ ಬೇಕಾಗಿವು? ಚಿಂತನೆಗಳು ಅಡಗುವುದು ಬೇಕಾಗಿವೆ. ನಮ್ಮ ಸಚ್ಚಿಂತನೆ ಎದಕ್ಕೆ ಬೇಕಾಗಿವು? ಎಲ್ಲ ದುಶ್ಚಿಂತನೆಗಳು ಅಡಗಬೇಕಾಗಿವೆ. ಏಕಮುಖ ಮಾಡ್ಕೊಂಡು ನಿತ್ಯ ಚಿಂತನೆ ಎದಕ್ಕೆ ನಡೀತದೆ? ಇದು ಮನುಷ್ಯನ ಚಿಂತನೆ ಒಳಗ, ಅಂತಃಕರಣ ಒಳಗ ವಿಷಯಗಳ ಬಗ್ಗೆ ಚಿಂತನೆ ನಡೀತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿ ವಿಷಯಗಳ ಬಗ್ಗೆ ಚಿಂತನೆ ನಡೀತೈತಿ. ಅದನ್ನ ಪಡಿಬೇಕಂತ ಹೋಗತಿ. ಆ ಚಿಂತನೆಯಲ್ಲಿ ಮುಳುಗಿ ಸತ್ಯದ ಕುರಿತ ಚಿಂತನೆ ಇಲ್ಲ. ಮತ್ತೆ ಭ್ರಮಣ ಇರಿಸಕತಿ, ದುಃಖ ಆಕತಿ, ವ್ಯತ್ಯಯ ಪಡ್ತತಿ, ಬಳತತಿ. ಅದಕ್ಕೆ ಆ ಚಿಂತನೆಯಿಂದ ಹಿಂದೆ ಸರದ ಸಚ್ಚಿಂತನೆಯಲ್ಲಿ ತೊಡಗಿದ್ದಾದ ಈ ದುಶ್ಚಿಂತನೆಗಳೆಲ್ಲ ದೂರ ಆಗ್ತಾವ. ಈ ದುಶ್ಚಿಂತನೆಗಳಿಗೆ ಮೂಲ ಕಾರಣ ಅಜ್ಞಾನ. ಶತ್ರುಮೂರ್ತಿ ಆದವ ಏನ್ ಮಾಡ್ತಾನಪ್ಪ ಅಂದ್ರೆ ಸಚ್ಚಿಂತನೆಗಳನ್ನ ಹಂಗ ಹೇಳುವುದು ಕಷ್ಟ. ಒಳ ದುಶ್ಚಿಂತನೆಗಳು ನಡೀತಾವು. ಆಗೇನಾಗತಿ ಮತ್ತಟ ದುಃಖ ತುಂಬಿ ತುಂಬಿ ಬರ್ತತಿ. ಕರ್ಮ ಸಿದ್ಧಾಂತ ಒಂದು ಐತಲ್ಲ, ಬಹಳ ಮಹತ್ವದ್ದು. ನೀನು ಅಂತಃಕರಣದೊಳಗೆ ಏನು ಮಾಡ್ತೀಯ ಆ ದೋಷ ನಿನ್ನೊಳಗೆ ಹುಟ್ಟಿರ್ತದೆ. ಕರ್ಮದಿಂದ ಬಹಿರಂಗಗಳು ಜಡ ಕರ್ಮಗಳನ್ನು ಮಾಡುವಂತಲ್ಲ, ಸೂಕ್ಷ್ಮ ಕರ್ಮ ಬಹಳ. ಮನಸ್ಸು ಅಷ್ಟೊಂದು ಅಗಾಧವಾದ ಶಕ್ತಿಯುಂಟು. ನಿನ್ನೊಳಗೆ ಒಂದು ಸ್ವಲ್ಪ ಕೆಟ್ಟ ವಿಚಾರಗಳು ಬಂದು ಅಂತಃಕರಣ ಒಳಗ ಅದು ಕೆಟ್ಟದ ಮಾಡಿರ್ತೀರ್ತದೆ. ಅದಕ್ಕೆ ಅಂತಃಕರಣದೊಳಗೆ ಮೊದಲು ಮನಸ್ಸನ್ನ ಅಂತಃಕರಣವನ್ನು ಶುದ್ಧ ಮಾಡ್ಕೊ. ಮೊದಲು ಕೆಟ್ಟ ವಿಚಾರಗಳ ನೀನು ಅಂತಃಕರಣ ಬರಲ್ಲ ಹಂಗೆ ನೋಡ್ಕೊ. ಕರ್ಮಗಳಾಗೋದು ದೂರ ಉಳಿತವು. ಜಡ ಕರ್ಮಗಳ ದೂರ ಉಳಿದು ಈ ಸೂಕ್ಷ್ಮ ಕರ್ಮ ಅಂತಃಕರಣಗಳು ನಡೀತಿರ್ತವೆ. ಇದನ್ನು ಸ್ವಚ್ಛ ಮಾಡ್ಕೋ. ಅದಕ್ಕೆ ಸೂಕ್ಷ್ಮ ವಿಚಾರಗಳ ಬೇಕು. ಶ್ರವಣ ಯಾಕೆ ಶ್ರೇಷ್ಠ ಅಂದ್ರೆ ಬಹಿರಂಗದ ಕರ್ಮಗಳಿಗಿಂತ ಶ್ರವಣ ಯಾಕೆ ಶ್ರೇಷ್ಠ ಅಂದ್ರೆ ಇದು ನಿನ್ನ ಅಂತಃಕರಣವನ್ನು ಸ್ವಚ್ಛ ಮಾಡಿಬಿಡ್ತದೆ. ನಿನ್ನ ವಿಚಾರವನ್ನ ಪರಿಶುದ್ಧ ಮಾಡ್ತದೆ. ನಿನ್ನ ಚಿಂತನೆಯನ್ನ ಸಚ್ಚಿಂತನೆ ಕಡೆ ಹೋಯ್ತದೆ. ನಿನ್ನಲ್ಲಿದ್ದಂತ ಅಹಂಕಾರ ಮಮಕಾರಗಳನ್ನು ಸ್ವಚ್ಛ ಮಾಡ್ತದೆ. ಆವಾಗ ಈ ಅಂತಃಕರಣದಲ್ಲಿ ಸ್ವಚ್ಛ ಆಯ್ತಂದ್ರೆ ಬಹಿರಂಗದ ಕರ್ಮಗಳು ಯಾವಾಗ ಪರಿಶುದ್ಧವಾಗಿಯೇ ಇರ್ತಾವ.
ಬಹಿರಂಗದ ಕರ್ಮಗಳು ಪ್ರಕ್ಷಿಪ್ತವಾಗಿ ತೋರಿಕಿದ್ದು ಸದ ಅಂತಃಕರಣ ಕೆಟ್ಟಿರಬಹುದು. ಆದ್ರೆ ಅಂತಃಕರಣ ಸ್ವಚ್ಛ ಆದ್ಮೇಲೆ ಬಹಿರಂಗದ ಕರ್ಮಗಳ ಕೆಟ್ಟ ಕರ್ಮಗಳು ನಡೀದೇ ಇಲ್ಲ. ನೋಡೋವ ಹೆಂಗ ಅನಿಸಿರ್ಬೋದು, ಅವ ಕೆಟ್ಟ ಮಾಡಕತ್ತ ಅಂತ ಅವನ ಉದ್ದೇಶ ಕೆಟ್ಟದಿರುವುದೇ ಇಲ್ಲ. ಅದಕ್ಕೆ ಸಾಧು ಸತ್ಪುರುಷರಿಂದ ಜಗತ್ತಿಗೆ ಕಲ್ಯಾಣ ಅನ್ನೋದು ಒಂದ. ಅವರಿಂದ ಯಾವ ಕೆಡಕು ಆಗಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಭಾವದಾಗ ಕೆಡಕನ್ನು ಭಾವನೆ ಇರೋದಿಲ್ಲ. ಯಾರ ಬರಲಿ ಹೆಂಗ ಬರಲಿ ಒಳ್ಳೇದಾಗಲೂ ಭಾವನೆ. ಪ್ರತಿಯೊಂದು ಜೀವಿಗೆ ಕಲ್ಯಾಣ ಆಗಲೂ ಭಾವನೆ ಇರುತ್ತೆ. ಭಾವ ಪರಿಶುದ್ಧ ಆದ್ಮೇಲೆ ಕರ್ಮ ಎಲ್ಲಿ ಕೆಟ್ಟಿ ನಡೆಯಕ್ಕೆ ಸಾಧ್ಯ ಐತಿ. ಜಗತ್ತಿನೊಳಗಿದ್ದಂತ ಕರ್ಮಿಗಳ ದುಷ್ಕರ್ಮಿಗಳ ಅವನು ನೋಡುವಂತ ದೃಷ್ಟಿ ಬೇರೆ ಇರ್ತದೆ. ಅದಕ್ಕೆ ಅವನಿಂದ ತಮಗೆ ಹೆಂಗ್ ನಡೆಸೋದಕ್ಕೆ ಹೆಂಗ್ ತಿಳ್ಕೊಂತ ಅವ್ರು ನೋಡಿದ ದೃಷ್ಟಿಕೋನದಾಗ ಅದೊಂದ ಭಾಗ ಕಾಣ್ತಿರ್ತದೆ. ಅವ್ರಿಗೆ ಗುಡ್ಡ ಆಣಿ ನೋಡಿದಂಗ 5 ಮಂದಿ ಗುಡ್ಡ ಆಣಿ ನೋಡ್ತಾರಲ್ಲ, ಸೊಂಡಿ ಹಿಡ್ದವ ಕಾಂಬ ಐತಂತಾನ, ಕಾರ್ ಹಿಡ್ದವ ಕಾಂಬ ಇದ್ದಂಗ ಐತಿರ್ತಾನ, ಕಿವಿ ಹಿಡ್ದವ ಮರ ಇದ್ದಂಗ ಐತಪ್ಪ, ಸ್ವಚ್ಛ ಮಾಡೋ ಮರ ಇರ್ತಾವಲ್ಲ ಅಂತ ಹೆಂಗೈತಿ ನೋಡು ಅಂತ ಹೇಳ್ತಾನ. ಅಂದ್ರೆ ನಿನ್ನ ಭಾವದೊಳಗೆ ಯಾರ ಭಾವ ಹೆಂಗಿರ್ತತಿ ಹಂಗೆ ಕಾಣ್ತದೆ. ಅದಕ್ಕೆ ನಮ್ಮ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೋಬೇಕು ಮೊದಲು ನಾವು. ಇದು ನಮಗಾಗಿ ಮಾಡ್ತಕ್ಕಂಥ ಕೆಲಸ. ಜಗತ್ತೇನು ನೀನು ಹೆಂಗಿದ್ರು ನಡೆದಿದ್ದ ಆಟ. ಆದ್ರೆ ನೀನ ಜೀವನ ಮುಕ್ತನಾಗಬೇಕು, ದುಃಖದಿಂದ ಪಾರಾಗಲೇಬೇಕಾಯ್ತಂದ್ರೆ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೊಳ್ಳಬೇಕು. ಜಗತ್ತಿನಾಗ ಏನು ಪಡೆದು ಏನು ಮಾಡವ? ಜಗತ್ತಿನಾಗ ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆ ಮಾಡಿ ಪಡೆದ್ರೆ ಏನು ಮಾಡವ? ನೀನು ಮತ್ತ ದುಃಖಿನ ಹಾಕಿ ಅದಕ್ಕೆ ಪಡಿಬೇಕನ್ನೋ ಆಸೆ, ದುರ್ಮಾರ್ಗದಿಂದ ಪಡಿಬೇಕನ್ನೋ ಆಸೆ, ಇನ್ನೊಬ್ಬರಿಗೆ ಮೋಸ ಮಾಡಿ ಇನ್ನೊಬ್ಬರಿಗೆ ಸುಳ್ಳು ಹೇಳಿ ಇನ್ನೊಬ್ಬರಿಗೆ ವಂಚನೆ ಮಾಡಿ ಅಧರ್ಮದಿಂದ ಏನು ಪಡಿಬೇಕಂತ ಆಸೆ ಹೊಂಟೈತಲ್ಲ ಅದನ್ನು ಹೊಡೆದು ಹಾಕೋದಲ್ಲ. ಜಗತ್ತಿನೊಳಗೆ ಎಲ್ಲಾ ಜೀವಿಗಳನ್ನು ಬದುಕಾಕೊಂಡವು, ಎಲ್ಲಾ ಜೀವಿಗಳು ಒಳ್ಳೆಯದನ್ನು ಬಯಸ್ಕೊಂಡು ಅಂತಃಕರಣವನ್ನು ಪರಿಶುದ್ಧ ಮಾಡ್ಕೊಳ್ಳುವಂತ ಕ್ರಮ ಇದೆ. ಬರೀ ಸತ್ವ ಚಿಂತನೆಗಳನ್ನ ಮಾಡಿದ್ರಲ್ಲ ಅದನ್ನ ಆಚರಣೆ ತಗೊಂಡ್ಬರ್ಬೇಕಲ್ಲ. ಅದಕ್ಕೆ ಮೊದಲೇ ಕ್ರಮ ಅಂದ್ರೆ ಎಲ್ಲಾ ಜೀವಿಗಳನ್ನು ತನ್ನಂತ ಬಯಸುವುದು, ಎಲ್ಲಾ ಜೀವಿಗಳಿಗೆ ಕಲ್ಯಾಣ ಆಗಲಿ ಅಂತ ಬಯಸುವುದು. ಅಪ್ಪಿತಪ್ಪಿ ಇನ್ನೊಬ್ಬರಿಗೆ ಕೆಟ್ಟ ಆಗಲಿ ಅಂತ ಭಾವ ಬಂದಿರಬಾರ್ದು. ಎಂತ ಕಡು ವೈರಿ ಅದಾನ ಅಂತ ಇದು ಅದಾನ ಅಂದ್ರು ಅವನಿಗೆ ಕೆಟ್ಟ ಆಗಲಿ ಅನ್ನೋ ಭಾವ ಒಳಗೆ ಬರಬಾರ್ದು. ಈ ಭಾವ ಬಂತಂದ್ರೆ ಮೊದಲು ನಿನ್ನನ್ನು ಕೆಡಿಸ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಭಾವ ನಿನ್ನ ಅಂತಃಕರಣ ಹುಟ್ಟುತ್ತೆ ಅಂದ್ರೆ ನನ್ನ ಅಂತಃಕರಣ ಸಮಾಧಾನ ಶಾಂತಿ ಅನ್ನೋದ್ರಲ್ಲಿ ಹುಟ್ಟಿರ್ತದೆ. ಆ ಭಾವ ಹುಟ್ಟಬೇಕಾದ್ರೆ ಅದರಿಂದ ಸಚ್ಚಿಂತನೆ ಸದ್ವಿಚಾರಗಳ ಸತ್ಸಂಗ ಬೇಕಾಗ್ತದೆ. ಅದಕ್ಕೆ ಸತ್ಸಂಗ ಬಹಳ ಮಹತ್ವದ. ಯಾಕಂದ್ರೆ ಅದು ಅಂತಃಕರಣವನ್ನು ಪರಿವರ್ತನೆ ಮಾಡ್ತದೆ. ಅದರೊಳಗೆ ಬರ್ತಕ್ಕಂಥ ದುಶ್ಚಿಂತನೆಗಳನ್ನ ದುರ್ವಿಚಾರಗಳನ್ನ ದೂರ ಮಾಡ್ತದೆ. ನಿಧಾನವಾಗಿ ಕ್ರಮೇಣ ಕಡಿಮೆ ಮಾಡ್ತದೆ. ಮೊದಲು ಒಂದ್ಸಲ ಬರ್ತದೆ, 2 ಸಲ ಬರ್ತದೆ, 3 ಸಲಕ್ಕೆ ಸದ್ವಿಚಾರಗಳು ಬಂದ ನಿಲ್ಲಾಕ್ಷಿ ಹೋಗ್ತಾವ. ಏನಪ್ಪಾ ಇದು ನಿನ್ನೊಳಗೆ ಯಾಕೆ ಬಂತು? ಏನೋ ಅಜ್ಞಾನಿ ಮಾಡೈತೆ ಕರ್ಮ, ಅದಕ್ಕೆ ಯಾಕೆ ದ್ವೇಷ? ಅಜ್ಞಾನಿ ಮಾಡಿದ ಕೀಳಾದೇ ಒಂದು ಕರ್ಮಣ, ಅದರ ಮೇಲೆ ಯಾಕೆ ದ್ವೇಷ? ಅದರ ಮೇಲೆ ಯಾಕೆ ಕೇಳ ಭಾವ? ಕ್ಷಮಾಭಾವ ಹುಟ್ಟಲ್ಲಿ, ಕರುಣೆ ಹುಟ್ಟಲ್ಲಿ, ದಯೆ ಬಂತಲ್ಲೇ. ಸದ್ಗುಣಗಳು ಹೆಂಗ್ ಬರ್ತಾವ ನೋಡು ಸದ್ವಿಚಾರದಿಂದ. ಸದ್ವಿಚಾರ ಒಂದಿತ್ತಂದ್ರೆ ಅದರಿಂದ ಸದ್ಗುಣಗಳು ತಾನೇ ತಾನು ಹುಡ್ಕೊಂಡ್ರೆ ಶುರು ಆಗ್ತಾವ. ಸದ್ಗುಣಗಳು ತುಂಬ್ಕೊಂತ ಹೋಗದಂಗ ದುರ್ಗುಣಗಳು ತಾನೇ ತಾನು ದೂರ ಸರಿತಾವ. ಅದಕ್ಕೆ ಸಚ್ಚಿಂತನೆ ಸತ್ಸಂಗ ಯಾಕೆ ಬಹಳ ಮುಖ್ಯ ಅಂದ್ರೆ ಇದು ಅಂತಃಕರಣವನ್ನು ಸ್ವಚ್ಛ ಮಾಡ್ತದೆ. ಮನೆ ತೊಳೆದು ಮನೆ ಅಷ್ಟ ಸ್ವಚ್ಛ ಆಗ್ತದೆ, ಹೌದಲ್ಲ? ಅಂತಃಕರಣ ಸ್ವಚ್ಛ ಆಗುವುದಿಲ್ಲ. ನೀವು ದೇವರ ಮನೆ ಜಗಲಿ ಯಾರು ಸ್ವಚ್ಛ ಮಾಡ್ತಾರೆ ಅಂತಃಕರಣ ಏನೋ ಸ್ವಚ್ಛ ಆಗಿರುತ್ತೆ. ಯಾರ್ಯಾರು ಬೇಕು ದೇವ್ರ ಮನೆ ಸ್ವಚ್ಛ ಮಾಡಿದ್ರೆ ಮನೆಯನ್ನಾರು ಬೈದಿರ್ತಾರೆ, ಏಟ್ ಪಾಲ್ಸ್ ಮಾಡ್ಯಾರ. ಹೌದಲ್ಲ? ನಾ 20 ಪಟ್ಟ ಹಿಂಗೆ ಬಡಿ ಬಾಡಿದ್ವಿ ಬಡದು ಬಿಡ್ತಾರ, ನಾ ಕುಂಕುಮ ಹೆಂಗೆ ಹಚ್ಚಿ ಬಾಡಿದ್ವಿ ಹಚ್ಚಿ ಬಿಡ್ತಾರ. ಅರ್ಥಾತ್ ಏನಪ್ಪ ಅಂದ್ರೆ
ಬಹಿರಂಗದ ಸ್ವಚ್ಛತೆಯಿಂದ ಅಂತರಂಗ ಸ್ವಚ್ಛತೆ ಬಹಿರಂಗ ಆಚರಣೆಗಳ ಪರಿಶುದ್ಧನೆ ತಾನ ಆಗ್ತಾವ, ಅಂತಃಕರಣ ಸ್ವಚ್ಛ ಆಗ್ತಾವ. ಅದಕ್ಕೆ ಅಂತಃಕರಣ ಸ್ವಚ್ಛ ಆಗ್ಬೇಕಂದ್ರೆ ಸದಾ ಸದ್ವಿಚಾರ ಸಚ್ಚಿಂತನೆಗಳನ್ನು ಮಾಡುವುದು ಅಂದ್ರೆ ಕೆಲಸ. ಅದಕ್ಕೆ ಬಹಳ ಮಹತ್ವ ಇದೆ ಶ್ರವಣಕ್ಕೆ. ಶ್ರವಣ ಅತ್ಯಂತ ತನ್ಮಯನಾಗಿ ಮಾಡಬೇಕು. ಸದ್ವಿಚಾರಗಳನ್ನ ಅತ್ಯಂತ ಏಕೋಭಾವದಿಂದ ಸದ್ಭಾವದಿಂದ ಮಾಡಬೇಕು. ಅಂದಾಗ ಅಂತಃಕರಣ ಕೊಡ್ತದೆ. ಯಾವಾಗ ನಾವು ಇಂಥ ಸಚ್ಚಿಂತನೆಗಳನ್ನ ಮಾಡ್ಕೊಂತ ಹೋಗ್ತೇವೋ ಆವಾಗ ಅಂತಃಕರಣದೊಳಗೆ ಮನಸ್ಸು ನಿಧಾನವಾಗಿ ಸ್ವಚ್ಛ ಹಾಕುವಂತ ಬಂದಾಗ ಅಲ್ಲಿ ಶಾಂತಿ ಲಭಿಸ್ತದೆ. ಅದಕ್ಕೆ ಇದಕ್ಕೆ ಬಹಳ ಮಹತ್ವ ಇದೆ. ಅದಕ್ಕೆ ಎಲ್ಲ ರೋಗಗಳಿಗೂ ಮೂಲ ಕಾರಣ ಮನಸ್ಸು. ಎಲ್ಲ ದುಃಖಕ್ಕೂ ಮೂಲ ಕಾರಣ ಮನಸ್ಸು. ಎಲ್ಲದಕ್ಕೂ ಮೂಲ ಕಾರಣ ಅಂತಃಕರಣದಲ್ಲಿದ್ದಂಥ ದೋಷ. ಆ ದೋಷಗಳ ನಿವಾರಣೆಗೆ ಮೂಲ ಒಂದ ಔಷಧ ಅಂದ್ರೆ ಸಚ್ಚಿಂತನೆ. ಸಚ್ಚಿಂತನೆಯಿಂದ ಮನಸ್ಸು ಸದೃಢ ಆಗ್ತದೆ. ಸಚ್ಚಿಂತನೆಯಿಂದ ಸದ್ಮನಸ್ಸು ಹುಟ್ಟುತ್ತದೆ. ದುಶ್ಚಿಂತನೆಗಳು ದೂರ ಆಗ್ತಾವ. ಆವಾಗ ಜಗತ್ತನ್ನು ನೋಡುವಂತ ದೃಷ್ಟಿಕೋನ ಬದಲಾವಣೆ. ಜಗತ್ತಿನೊಳಗೆ ಏನು ಬಂದರೂ ಅದನ್ನು ಯಥಾಪ್ರಕಾರ ಸ್ವೀಕಾರ ಮಾಡುವಂತ ಸಾಮರ್ಥ್ಯ ನಿನ್ನೊಳಗೆ ಬರ್ತದೆ. ಆವಾಗ ಧೈರ್ಯ ತಾನು ಬಂದಿರ್ತದೆ. ಅದಕ್ಕೆ ಈ ಜಗತ್ತನ್ನ ಗೆಲ್ಲಬೇಕಂದ್ರೆ ಇದೊಂದ ದಾರಿ ಮಾಡೋದು. ಜಗತ್ತಿನ ಗೆಲ್ಲುವುದು ಅಂದ್ರೆ ಹೆಂಗ? ನಿನ್ನ ಅಂತಃಕರಣದಲ್ಲಿದ್ದಂಥ ದೋಷಗಳನ್ನು ಕಳ್ಕೊಂಡು, ಅಂತಃಕರಣದಲ್ಲಿ ದೋಷಗಳನ್ನು ಕಳ್ಕೊಂಡಾಗ ಮನೋನಿಗ್ರಹದಿಂದ ಇಂದ್ರಿಯಗಳ ನಿಗ್ರಹ ಜಗತ್ತನ್ನು ಗೆದ್ದಾನೆ. ಜಗತ್ತಿನಿಗೆ ಪಡಿಬೇಕನ್ನೋ ಆಸೆನೇ ಏನಿಲ್ಲ. ಅವಾಗ ನೀನ ರಾಜರ ರಾಜ. ರಾಜರಿಗಿನ ಆಸೆ ನಡದಾವು, ಚಕ್ರವರ್ತಿಗಳಿಗಿನ ಆಸೆ ನಡದಾವು. ನಿನಗೆ ಯಾವ ಆಸೆನೇ ಇಲ್ಲ. ಹೋಗಿನ ಪಡಿಬೇಕಂತ ಪಡೆದಾಡಕತ್ತಾವ. ಆ ಪದವಿ ಬೇಕು, ಈ ಪದವಿ ಬೇಕು, ಪದವಿ ಆಸೆ ಒಳಗದಾವು. ನಿನಗೆ ಯಾವ ಆಸೆನೇ ಇಲ್ಲ. ಪಡೆಯಬೇಕಿನ ಆಸೆನೇ ಏನಿಲ್ಲ ನಿನಗೆ ಜಗತ್ತಿನೊಳಗೆ. ಅದೆಲ್ಲ ಪಡೆದ್ರೆ ಏನು ಅಂತ ಪ್ರಶ್ನೆ. ನಾನು ರಾಜರ ರಾಜ ಆದ್ರೆ ಏನು? ಜಗತ್ತಿನೊಳಗೆ ಶ್ರೀಮಂತ ಆದ್ರೆ ಏನಾಗೋದೈತಿ? ಜಗತ್ತಿನ ಶ್ರೀಮಂತನ ಪಾಣಿ ಅಂತ ತಿಳ್ಕೊ. ಆಗುವುದೇನದ್ರಿಂದ? ಶಾಂತಿ ಐತಿ, ಅದರಿಂದ ಆನಂದ ಐತಿ, ಅದರೊಳಗೆ ಬೇಸರಕತಿ. ಯಾಕಪ್ಪ ಇದು ಅಂತ ಅನಿಸ್ತತಿ. ಮತ್ತ ಆ ಪಟ್ಟ ಅಳದು ಹೊಡಿತಾರಪ್ಪ ಅನ್ನೋದು ಚಿಂತೆ ಹುಡುಕತಿ. ಮತ್ತ ನನಗೆ ಶ್ರೀಮಂತ ಯಾರ ಆಗ್ಯಾರ. ಅದಕ್ಕೆ ಇದನ್ನ ಪಡಿಬೇಕು ಅನ್ನೋದು, ಹೊಂದಬೇಕು ಅನ್ನೋದು ಈ ಆಸೆ ಅಳದವ ಅವ ಮೂರು ಲೋಕಕ್ಕೆ ಒಡೆ. ಅಂತ ವಿಚಾರಗಳನ್ನ ತಿಳ್ಕೊಂಡು ಅಂತ ಸಂಘದೊಳಗೆ ನೀವು ಉಳ್ಕೊಂಡಿದ್ದಾದ್ರೆ ಜೀವನ ಸಾರ್ಥಕವಾಗಿ ಹೋಗ್ತದೆ. ಮನುಷ್ಯ ಜನ್ಮದ ಸಾರ್ಥಕತೆ ಇದರೊಳಗೆ ಐತಿ, ಮತ್ತೊಂದು ಎದರೊಳಗೂ ಇಲ್ಲ. ಅದಕ್ಕೆ ಈ ಮನುಷ್ಯ ಜನ್ಮವನ್ನು ಸಾರ್ಥಕವಾಗಿ ನಾವು ಮಾಡ್ಕೋಬೇಕಾಯ್ತಂದ್ರೆ ನಾವು ಮನುಷ್ಯ ಜನ್ಮವನ್ನು ಎದಕ್ಕೆ ಉಪಯೋಗ ಮಾಡ್ಕೋಬೇಕನ್ನೋ ಚಿಂತನೆ ಮಾಡ್ಬೇಕು. ಉಳಿದಿದ್ದೆಲ್ಲ ಏನ್ ಮಾಡ್ತೀವಲ್ಲ ಪದವಿಯಾಗಿ ಮಾಡೋದು. ಈ ಸಂಸಾರಗಳು ಏನ್ ಬಂದವಲ್ಲ, ಗಂಡ ಹೆಂಡತಿ ಮಕ್ಕಳು ನೆರೆಹೊರೆಯವರು ಸುತ್ತಮುತ್ತಲು, ಇದಕ್ಕಾಗಿ ಮಾಡ್ಕೊಂತ ಹೋಗ್ತಾನೆ ಮನುಷ್ಯ ಜೀವನ ಪರ್ಯಂತ. ಮಾಡ್ಕೊಂತ ಹೋಗಿ ತನಗಾಗಿ ಮಾಡ್ಕೊಂಡು ಅಂತ ತಿಳ್ಕೊಂತಾನ. ಇವೆಲ್ಲ ಸುದ್ದಿದ್ದು ನಾ ಆರಾಮಿರ್ತೇನೆ ಅಂತ ತಿಳ್ಕೊಂತಾನ. ಇವು ಸುದ್ದಿದ್ರು ಆರಾಮಾಗೋಲ್ಲ, ಸುದ್ದಿರ್ಲಿಕ್ಕೂ ಆರಾಮಾಗೋಲ್ಲ. ಆರಾಮ ಅನ್ನೋದು ನಿನ್ನ ಒಳಗೆ ಐತಿ. ಇವು ಹೊರಗಿನ ಯಾವನೂ ಅವಲಂಬಿಸ್ಕೊಂಡಿಲ್ಲ. ನೀವು ಹಚ್ಕೊಂತ ಹೆಂಗ ಹೊಕ್ಕಿ ಹಂಗ ಇವನ್ನೆಲ್ಲ ಹೆಂಗ ಬಿಡ್ಕೊಂತ ಹೊಕ್ಕಿ. ಅದಕ್ಕೆ ಇದನ್ನ ಬಿಡಬೇಕಂದ್ರೆ ಹೆಂಗ ಬಿಡುದು? ಇದರ ಮೇಲೆ ಮೋಹವನ್ನು ಬಿಡುದು. ಕರ್ಮ ಸಿದ್ಧಾಂತವನ್ನು ನೆನಪು ಮಾಡ್ಕೊಂತ ಇದ್ರ ಮೇಲೆ ಮೋಹವನ್ನು ಬಿಡುವುದು. ಭಾರತ ಕರ್ಮ ಒಂದು ಐತಿ, ಅದು ನಡೆಸಾಕತ್ತದ. ಇದನ್ನ ನಾ ನಿಮಿತ್ತ ಮಾತ್ರ ಇದ್ರೊಳಗ ರಾಮ ಕೃಷ್ಣ ನಳ ನಹುಷ ಎಲ್ಲಾರ್ದು ಕಥೆಗಳನ್ನ ಕೇಳಿ ಅವ್ರಿಗೆ ಯಾರ್ಯಾರು ಬಿಟ್ಟದನ್ನು ನೋಡಿದ್ರು.
ರಾಮ ಉಳ್ದಾನ, ಕೃಷ್ಣ ಉಳ್ದಾನ, ಅವರ ಉಳಿದಿಲ್ಲ. ಅಂದಮೇಲೆ ಇದ್ರೊಳಗೆ ಪ್ರಯತ್ನ ಮಾಡೋದು, ಇದ್ರೊಳಗೆ ನಾನು ಶಾಶ್ವತ ಉಳಿಬೇಕು ಅನ್ನೋದು ವ್ಯರ್ಥನ ಅಲ್ಲ. ವ್ಯರ್ಥ ಇದೆ, ಸಮಯ ಕಳ್ಕೊಂಡು ಕುಂದ್ರಬೇಡ. ಭಾರತ ಅಷ್ಟೇ ಕಠಿಣ ಇರ್ತದೆ. ಇದ್ರೂ ಅಷ್ಟೇ, ಇರಲಿಲ್ಲ ಅಂದ್ರೂ ಅಷ್ಟೇ ಸಮಾಧಾನ ಶಾಂತಿಯಿಂದ ಇರೋದು ಕಲಿಬೋದು. ಅದು ಕಲಿಬೇಕಂದ್ರೆ ಚಿಂತನೆ ಮಾಡ್ಕೊಂತ ಇರು. ಅದು ನಿನ್ನೊಳಗೆ ಬರ್ಬೇಕಂದ್ರೆ ಸದಾ ಸಚ್ಚಿಂತನೆ, ಸತ್ಸಂಗವನ್ನು ಬಿಡಬೇಡ. ಶ್ರವಣವನ್ನು ಮಾಡ್ತಾ 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 ಅಂತಃಕರಣದೊಳಗೆ ಮನನಕ್ಕೆ ನಿಂದರು. ಮನನ ಮಾಡ್ತಾ 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 ನಿನ್ನ ಅಂತಃಕರಣದ ದೋಷವನ್ನು ದರ್ಶನ ಮಾಡ್ಕೊಂತು, ಸಾಕ್ಷಿ ಭಾವದಿಂದ ನೋಡ್ಕೊಂತು. ನನ್ನೊಳಗೆ ರಾಗ ಯಾಕೆ ಬಂತು, ನನ್ನೊಳಗೆ ದ್ವೇಷ ಯಾಕೆ ಬಂತು, ಈ ದುರ್ಗುಣಗಳು ಬಂದು ಅಂದ್ರೆ ದೋಷಗಳು ಅದಾವ ಅಂತ. ಕರುಣೆ, ದಯೆ, ಅನುಕಂಪ ಇವು ಬರಕಪ್ಪ ಅಂದ್ರೆ ಸರಿ ದಾರ್ಯಾಗ ಹೊಂಟದಪ್ಪ. ಅದಕ್ಕೆ ಕರುಣೆ ಇರಲಿ ಜೀವನಗಳು, ದುರ್ಗುಣಗಳು, ಸದ್ಗುಣಗಳು ಯಾವ ಹೆಚ್ಚಿಗೆ ಅದಾವೋ ಯಾವ ಕಡಿಮೆ ಅದಾವ ನೋಡ್ಕೊಂಡು ನಿನ್ನೊಳಗೆ ಅವನು ಒಂದೊಂದು ಕಡಿಮೆ ಮಾಡ್ಕೊಂಡು ಒಂದೊಂದು ಬೆಳೆಸ್ಕೊಂಡು ಅವಾಗ ಶಾಂತಿ ತಾನೇ ತಾನು ನೋಡ್ಕೊಂಡು ಜಗತ್ತಿನೊಳಗೆ ಎಷ್ಟು ಸಿರಿ ಸಂಪತ್ತು ಇದ್ರೂ ಅದು ಬರ್ಬೋದು. ಯಾವ ಪದವಿ ಮೇಲೆ ಕುಂತರೂ ಅದು ಬರ್ಬೋದು. ಅದಕ್ಕೆ ಈ ಜಗತ್ತಿನ ಯಾವುದೇನು ಪಡಿಬಿಟ್ಟ ಹೊಟ್ಟೆಲ್ಲ ಜಗತ್ತಿನೊಳಗೆ ಅದರಿಂದ ನೀನೆಂದೂ ಸಿಕ್ಕಿ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ಪಡಿಬೇಕನ್ನು ಬಯಕೆ ಒಳಗ ಆಸೆ ಒಳಗೆ ಬಿದ್ದು ದುರ್ಮಾರ್ಗಕ್ಕೆ ಹಿಡಿಬಾರ್ದು. ಕರ್ಮಗಳನ್ನು ಮಾಡು, ಆಗ ಸತ್ಯದಿಂದ ಮಾಡು, ನ್ಯಾಯದಂತ ಮಾಡು, ಧರ್ಮದಂತ ಮಾಡು. ಅಲ್ಲಿ ಇನ್ನೊಂದು ಜೀವಿಗೆ ತೊಂದರೆ ಆಗಲ್ಲ. ಅದಕ್ಕಾಗಿ ನೀನು ಪಣ ತೊಡು. ಈ ಮನುಷ್ಯ ಶರೀರ ಬಂದತ್ತಲ್ಲ, ಇದನ್ನು ಸದುಪಯೋಗ ಮಾಡಿಕೊಂಡು ಜೀವನ ಮುಕ್ತನಾಗಿಯೇ ತೀರ್ತೇನೆ ಅನ್ನುವಂತ ಒಂದು ಪಣವನ್ನು ತೊಡು. ಈ ಮನುಷ್ಯ ಜನ ಆ ಪಣವನ್ನು ತೊಟ್ಟು ಅದರಂಗ ಬದುಕಾಕ ಶುರು ಮಾಡು. ಅವಾಗ ತನ್ನ ತಾನ ಎಲ್ಲ ನಡೀತೈತಿ. ನಮಗೆ ಇಚ್ಛಾ ಕೊರಿತೈತಿ. ಯಾಕಂದ್ರೆ ಸಂಸ್ಕಾರ ಬರೋದ್ರಿಂದ ಈ ಸಂಸಾರ ಮೇಲಿನ ವ್ಯಾಮೋಹದಿಂದ ಅದ್ರ ಮೇಲೆ ಇಚ್ಛಾ ಹೆಚ್ಚಿಗೆ ಆಗ್ತೈತಿ. ಅದನ್ನ ಪಡೆಯಬೇಕಂತ ಹೋಗ್ತೈತಿ. ಮತ್ತೆ ಇದನ್ನ ಮನಸ್ತದ ಯಾರು ಪುಣ್ಯ ಮಾಡಿದ್ರು ಪುಣ್ಯ ಯಾರಿಗೆ ಇದ್ರ ಕಡೆ ಮನಸ್ಸು ಹಿಡಿತಕ್ಕಲ್ಲ. ಇದನ್ನ ಕೇಳೇನವಾಗ ಹೊಂದೇನವಾಗ ಯಾವಾಗ ನಾನು ಸದ್ವಿಚಾರ ಮಾಡ್ಕೊಂಡು ಹೋಗ್ತೇನೆ ಅಂತೇಳಿ ಸಮಯ ಸಿಕ್ಕಾಗೆಲ್ಲ ಈ ಕಡೆ ಜಾರಬೇಕು ಮನಸ್ಸು. ಇಲ್ಲಿ ಕುಂತಾಗ ಅಷ್ಟ ಅಲ್ಲ, ಎಲ್ಲೇನೂ ಕುಂತಲ್ಲಿ ಶರೀರ ಈ ಸಂಸಾರದಿಂದ ಬಿಡು ತಗೊಂಡು ಈ ಕಡೆ ಜಾರಕ್ಕೆ ಶುರು ಮಾಡೋದು. ಎಲ್ಲರೂ ಕುಂತಿರ್ಲಿ, ಏನಾರು ಮಾಡ್ತಿರ್ಲಿ, ಯಾವಾಗ ಯಾವಾಗ ಈ ಗದ್ದಲ ತಪ್ಪತ್ತೆ ಅವಾಗ ಅವಾಗ ಆ ಕಡೆ ಹೋಗ್ಬೇಕು. ಅವಾಗ ಹಂಗ ಶುರು ಮಾಡ್ತಂದ್ರೆ ತನ್ನಿಂತಾನೆ ನಿರ್ಣಯಿಸ್ಬೇಕು. ಇದು ಒಂದು ಸರಳ ಕ್ರಮ. ಜೀವನ ಮುಕ್ತನಾಗಬೇಕು ಅನ್ನೋ ಒಂದು ಸರಳ ಕ್ರಮ. ಯಾವುದು? ಸಚ್ಚಿಂತನೆ, ಸತ್ಶ್ರವಣ. ಅದಕ್ಕೆ ಬಹಳ ಮುಖ್ಯವಾಯಿತು ಅಂದ್ರೆ ಅಚಲವಾದ ನಂಬಿಕೆ, ಶ್ರದ್ಧಾದಿಂದ, ಜೀವನ ಮುಕ್ತನಾಗಬೇಕು ಇಚ್ಛಾದಿಂದ ಶ್ರವಣ ಮಾಡು. ಬಲವಿಂದ ಅಂದ್ರೆ ಅತ್ಯಂತ ಬಲವಿಂದ. ಜಗತ್ತಿನ ಸಂಸಾರದೊಳಗೆ ಏನ್ ಮಾಡ್ತಾರ, ಎಷ್ಟು ಬಲವಿಂದ ಮಾಡ್ತಾವ ಸಂಸಾರ. ಆದ್ರೂ ಕೇಳ್ತದ. ಆದ್ರೆ ಇದನ್ನ ಒಲವಿಂದ ಮಾಡೋದು ನಾವು. ಇದನ್ನ ಅತ್ಯಂತ ಒಲವಿಂದ, ಪ್ರೀತಿಯಿಂದ, ಅತ್ಯಂತ ವಿಶ್ವಾಸದಿಂದ, ಶ್ರದ್ಧಾದಿಂದ ಮಾಡಿದ್ದಾದ್ರೆ ಇದು ಸಿದ್ಧಿಸೇ ತೀರ್ತದೆ. ನೀನು ಅಂತಕ್ಕನ್ನು ಸ್ವಚ್ಛ ಮಾಡೇ ತೀರ್ತದೆ. ಸಂಶಯನೇ ಬೇಡ. ನೀವು ಎಷ್ಟೊಂದು ಅತ್ಯಂತ ಒಲವಿಂದ ಮಾಡ್ತಿ ಅಷ್ಟ ಬೇಗ ಬೇಗ ನಿನ್ನಲ್ಲಿ ತಂದು ದೋಷಗಳ ಕಡೆ ಮಾಡ್ಕೊಂಡು ಬರ್ತಾವ. ಪರಿವರ್ತನೆ ಆಗಬೇಕಂತ ಹಂಗ ಹೆಂಗಿತ್ತು ಹಂಗ ಇದ್ದ ಕಾಡಿದಲ್ಲ ಅಂತಾರ. ಉಳಿಪೆಟ್ಟು ಬಿದ್ದ ಬದಲಿ ಆಗಬೇಕು. ಬದಲಿ ಆಗದ ಇತ್ತಂದ್ರೆ ಅದು ಕಾಡಿದಲ್ಲ.
ಎಷ್ಟು ಜನ್ಮ ಕಳೆದು ಮತ್ತೆ ಹಂಗೆ ಇರ್ಬೋದು. ಮತ್ತೆ ವಿಷಯಾದಿಗಳ ಮೇಲಿನ ಮೋಹ, ಸಂಸಾರ, ಚಿಂತೆ, ತಾಪತ್ರೆ ಇಲ್ಲ. ಜೀವನ ಬೆಳೆದು ಹೋಗ್ತದೆ. ಮತ್ತೆ ಎಷ್ಟು ಜನ್ಮ ತಿರ್ತತಿ ಏನು ಹೇಳಕ್ಕೆ. ಅದಕ್ಕೆ ಮೊದಲೇ ಈ ಮನುಷ್ಯ ಜನ ಬಂದತಿ ಏನ ಒಂದು ಸದಾವಕಾಶ ಇದೆ. ಸ್ವಲ್ಪ ಬದಲೇ ಆಗಲಿ. ಅಂತಃಕರಣದಲ್ಲಿದ್ದಂಥ ದೋಷಗಳನ್ನು ಕಳ್ಕೊ, ರಾಗ ವಿಷಯಾದಿಗಳನ್ನು ಕಳ್ಕೊ. ಸ್ವಲ್ಪ ಏನಿಲ್ಲ, ಯಾವುದನ್ನು ತಂದಿಲ್ಲ, ಯಾವುದನ್ನು ಹೋಗಿಲ್ಲ. ಹಾಗೂ ಯಾಕೆ ಬಡದಾಡ್ತಿ ಇಷ್ಟು? ಈ ಸಂಸಾರ ಬಾಧೆ ಒಳಗೆ ಬಿದ್ದು ಮತ್ತೆ ಯಾಕೆ ನಡಾಡ್ತಿ? ಅದಕ್ಕೆ ಇದನ್ನ ಯಾವುದನ್ನು ಹಚ್ಕೋಬೇಡ. ನೀನು ಪ್ರಾರಬ್ಧಾಗಿತ್ತು ಹುಡ್ಕೊಂಡು ಬರ್ತದ. ಅದಕ್ಕೆ ಇದನ್ನ ಮೋಹದ ಬಲಿ ಒಳಗೆ ಬಿದ್ದುಕೊಂಡು ಅಧರ್ಮದ ಮಾರ್ಗವನ್ನು ನಡಿಬೇಡ. ಎಲ್ಲರಿಗೂ ಹಿತವನ್ನು ಬಯಸ್ಕೋಂತ, ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ಕೋಂತ, ಅಂತಃಕರಣದೊಳಗೆ ಶಾಂತಿಯನ್ನು ಲಭಿಸ್ಕೊಂಡು ಮಾಡಿದಂತಿಕೊಂಡ್ರೆ ಈ ಮನುಷ್ಯ ಜನ್ಮ ಸಾರ್ಥಕತೆ. ಇಂಥ ಸಾರ್ಥಕವಾದ ಜೀವನ ಇಲ್ಲದಾದ ತಿಳ್ಕೊಂಡೇಳಿ ಓಂ ಶಾಂತಿ ಶಾಂತಿ ಶಾಂತಿ. सकल साधु संत महाराज की